ಹಾಂ, ಅದು ಎಲ್ಲಿ ಅನುಭವಕ್ಕೆ ಬರ್ತೈತಿ? ಕಲ್ಪನಾರಹಿತ ಸ್ಥಿತಿ ಒಳಗೆ, ಎರಡು ಕಲ್ಪನೆಗಳ ಮಧ್ಯ ಸ್ಥಿತಿ ಒಳಗೆ ಅದು ಸೂಕ್ಷ್ಮ. ನಾವು ಪಾಟಿ ಮ್ಯಾಗಿನ ಬಿಳಿಗಿರಿ, ಹಾಳೆ ಮ್ಯಾಗಿನ ಕರೆಗಿರಿ ಹುಡ್ಕಕ್ಕೆ ಹೊಂಟೇವು. ಏನು ದಿಕ್ಕೆ ಸಿಗಬೇಕು? ಶಬ್ದ ಬರೆಯಕ್ಕೆ ಬರ್ತೈತಿ ಅದನ್ನು, ಆನಂದವನ್ನು ಬರೆಯಕ್ಕೆ ಬರ್ತೈತಿ, ಶಬ್ದ ಬರಿತಿ, ಆನಂದದ ಶಬ್ದ ಬರ್ತಿ, ಬ್ರಹ್ಮನ್ ಏನಾರು ಬರಿತೀನಿ, ಓದ್ತಿ ಅದನ್ನು, ಶಬ್ದ ಓದ್ತಿ, ಬ್ರಹ್ಮನ್ ಏನಾರು ಓದ್ತೀನ, ಅದು ಬರೀಲಿಕ್ಕೆ ಓದಲಿಕ್ಕೆ ಬರುವುದಿಲ್ಲ, ಅದನ್ನು ಅನುಭವಿಸ್ಲಿಕ್ಕೆ ಬರ್ತದೆ. ಹೌದಿಲ್ಲ? ನಿದ್ರೆ ಬಗ್ಗೆ ಹೇಳಕ್ಕೆ ಬರ್ತೈತಿನ ಅದನ್ನು? ಎಷ್ಟು ಹೇಳಿದ್ರು ನಿದ್ದೆ ಮಾಡಿದಂಗೆ ಆಕೈತೇನ್ರಿ? ಹಂಗೆ ಬ್ರಹ್ಮದ ಬಗ್ಗೆ ಎಷ್ಟು ನೀವು ಮಾತಾಡಿದ್ರು ಅದನ್ನು ಅನುಭವ ಮಾಡಿದಂಗೆ ಆಕೈತಿನ? ನಿದ್ದೆ ಹತ್ತಿದಾಗ ಅದರ ಅನುಭವ ನಮ್ಗೆ. ಹಂಗೆ ಜ್ಞಾನ ಸಮಾಧಿ ಹತ್ತಬೇಕಲ್ಲ ನಮಗೆ, ಬ್ರಹ್ಮಸೂತ್ರ ಹತ್ತಬೇಕಲ್ಲ. ಬ್ರಹ್ಮಸೂತ್ರ ಒಂದು ಶಬ್ದ ಬಡಬಡಿಸಿದೆ, ಬ್ರಹ್ಮಸೂತ್ರ ಹತ್ತಬೇಕಲ್ಲ. ಶಬ್ದದ ಜ್ಞಾನ ಆಯ್ತು, ಅನುಭವ ಜ್ಞಾನ ಆಗ್ಬೇಕಲ್ಲ. ಬಾಯ್ಪಾಠ ಆಯ್ತು, ಮನಪಾಠ ಆಗಲಿಲ್ಲಲ್ಲ. ಎಲ್ಲ ಬಾಯ್ಪಾಠ ಮಾಡಿದಪ್ಪ, ಎಲ್ಲ ಭಗವದ್ಗೀತಾ ಆಯ್ತು, ಎಲ್ಲ ಧರ್ಮ ಗ್ರಂಥಗಳನ್ನು ಎಲ್ಲ ಹೊಂದಿಡ್ದ ಎಲ್ಲ ಬಾಯ್ಪಾಠ ಹೇಳಕ್ಕಂತ. ಅದಿಲ್ಲ ಹೇಳಕ್ಕೆ ಬಂತಿ, ಅದನ್ನು ಅನುಭವಕ್ಕೆ ತೊಗೊಳಕ್ಕೆ ಬಂತನ? ಅನುಭವಕ್ಕೆ ತೊಗೊಂಡ್ರೆ ಲಾಭ, ಅದರಂತೆ ಇದ್ರೆ ಲಾಭ. ಬರೀ ಹೇಳಕ್ಕೆ ಕಲ್ತ್ರೆ ಏನು ಚೈನಿ ನಡೀತೈತೆ ಅಷ್ಟೇ. ಹೌದಿಲ್ಲ? ಭಾಳಷ್ಟು ಚೈನಿ ಉಣ್ಣಾಕ ತಿನ್ನಾಕ ಬೇಕಾದಂಗೆ ಮಜಾ ನಡೀತೈತಿ. ಅದನ್ನು ಅನುಭವಕ್ಕೆ ತೊಗೊಂಡ್ರೆ ನಿನಗೆ ದೊಡ್ಡ ಲಾಭ. ಬೇಕಾಗಿಲ್ಲ, ಹೊರಗಿನ ಯಾವ ಅವಶ್ಯಕತೆನೂ ಬೇಕಾಗಿಲ್ಲ. ಒಮ್ಮೆ ಅದನ್ನು ಅನುಭವಕ್ಕೆ ನೀವು ತೊಗೊಂಡ್ರೆ ಏನು ಈ ಶರೀರ ಹಸೆ ಮಣ್ಣಿಂದ ಏನು ಬಿಜೆ ಮಣ್ಣಿಂದ ಕಚ್ಚಿ ಮಿಟ್ಟಿಕ ಬಂಗ್ಲಾ ಅಂತ. ಹಸೆ ಮಣ್ಣಿನ ಬಂಗ್ಲಾ ಇದೆ. ಎಷ್ಟು ದಿನ ಇರೋರು ಇದ್ರಾಗ ನೀವು? ಹಿಂಗೆ ಇರ್ಬೇಕಂತಾನ, ಇರೋಕ್ಕಾಕೈತನ? ಅದ್ರ ಅವಧಿ ಅಗ್ರಿಮೆಂಟ್ ಎಲ್ಲಿ ಮಟ್ಟ ಇರ್ತೈತಿ ಅಲ್ಲಿ ಮಟ್ಟ ಮುಗಿದು ಹೋಗ್ತಿ. ಯಾರಿಗೆ ಗೊತ್ತಿಲ್ಲ ಎಲ್ಲಿಗೆ ಮುಗಿತೈತಿ ಅನ್ನೋದು. ಗೊತ್ತಾದ್ರೆ ಗದ್ದಲ ಹಿಡಿಸ್ತಿದ್ದವ, ಏನಾರು ಮಾಡ್ಬೋದು ಇದಂತ. ಗೊತ್ತಿಲ್ಲ ಯಾವ ಹೊತ್ತಿನಾಗ ಇದು ಮುಗಿತೈತಿ ಹೇಳಕ್ಕೆ. ಯಾವ ರೂಪದಿಂದ ಹೋಗ್ತೈತೆ ಹೋಗ್ತೈತಿ. ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡು ಅವಧಿ ಮುಗೀತಂದ್ರೆ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ. ಹೆಂಗೆ ಹೋಗ್ತೈತೆ ಹೋಗ್ಬಿಡು. ನನಗೇನು ಆಗೋದಿಲ್ಲ ರೀ, ಯಾವ ರೋಗನೂ ಇಲ್ಲರಿ, ನನಗೆ ಏನು ಆರಾಮದ, ಯಾವ ಬಿ ಪಿನೂ ಇಲ್ಲ, ಶುಗರ್ನೂ ಇಲ್ಲ ಅಂತ ನೀವು ತಿಳ್ಕೊಂಡಿದ್ದಿ. ಹೇಗ್ರಿ? ಅವಧಿ ಮುಗೀತೆ ಅಂದ್ರೆ ಏನು ಆಗುಲಿ, ಹೆಂಗೆ ಹೋಗ್ತೀವಿ? ಅವಧಿ ಮುಗೀತೆ, ಇಷ್ಟ ದಿನ ಇರ್ಬೇಕಂತ ಅದು ಅಗ್ರಿಮೆಂಟ್ ಇರ್ತೈತಿ. ಅಗ್ರಿಮೆಂಟಿನ ಅವಧಿ ಮುಗೀತೆ ಅಂದ್ರೆ ಸುಮ್ಮನೆ ಜಗ ಬಿಡೋದು. ಏನು ಒಲ್ಲೆ ಅಂದ್ರೆ ನಿನಗೆ ಕೇಳ್ತಾರೆ, ಜಗ ಬಿಡುದು. ಅದು ಹೋದ್ರು ನೀ ಇರಾಕ್ ಬರ್ತೈತಿ, ನನಗೆ ಇರಾಕ್ ಬರ್ತೈತಿ ಅನ್ನೋದನ್ನು ತಿಳ್ಕೊ. ಈಗ ಈ ಶರೀರ ಉಪಾಧಿಗಳ ಸಂಬಂಧ ಇಲ್ಲೇ ನಮಗೆ ಇರಾಕ್ ಬರ್ತೈತಲ್ಲ. ಈಗ ಶರೀರ ಜೀವಂತ ಇದ್ದಾಗ ಇದನ್ನು ನೀನು ಯಾರು? ಅದು ಬಂದೈತಿ, ಅದು ಹೋಗ್ತೈತಿ. ಅದ್ರ ನೀನು ಅದ್ರ ಕೂಡ ಬರಲಿಲ್ಲ, ಅದ್ರ ಕೂಡ ಹೋಗವಲ್ಲ. ಯಾವಾಗಲೂ ಇರಾವ ಅನ್ನೋದನ್ನು ತಿಳ್ಕೊ. ಇದ್ದ ವಸ್ತು ಅದು ಕೆಡಲಾರ ಸದ್ದು ವಸ್ತು ನೀನ ಅದಿ ಅನ್ನೋದು ಆ ಜ್ಞಾನವನ್ನು ಮಾಡು. ಅದನ್ನು ಮಾಡ್ಕೋದು ಲಾಭ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾನು ಯಾರನ್ನು ತಿಳ್ಕೊ, ಕೆಡಲಾರ್ದಂಥ ವಸ್ತುನು ನಾನದೀನಿ, ದೇವರ ನಾನದೀನಿ ತಿಳ್ಕೊಂಡು ಉಳ್ಕೋದು ಲಾಭ. ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದಿಲ್ಲ ಸಾರ್ಥಕತೆ, ಇಲ್ಲ ಅಂದ್ರೆ ವ್ಯರ್ಥನೆ. ಇದೇ ಭಾವನೆ ಇಟ್ಕೊಂಡು ಕಾರಣ ಜನ್ಮ ಜನ್ಮ ಅಂತ ತಿರುಗಬೇಕಾಗತ್ತೆ. ಅನ್ಯ ಭಾವನೆಗಳನ್ನು, ನಿನ್ನ ಭಾವನೆಯನ್ನು ಬಿಟ್ಟು, ಆತ್ಮಭಾವನೆಯನ್ನು ಬಿಟ್ಟು ಅನಾತ್ಮ ಭಾವದೊಳಗೆ ಜನ್ಮ ಜನ್ಮ ಅಂತ ತಿರುಗಾಕತ್ತೀನಿ. ಏನು ಅಲ್ಲದ್ದನ್ನು ಹಿಡ್ಕೊಂಡು ಏನು ನಾನಲ್ಲದ್ರೆ ಎಲ್ಲ ಅಭಿಮಾನ ಬಿಟ್ಟು ತನ್ನೊಳಗೆ ತಾನು ನೋಡ್ಕೊಳ್ಳೋ ಪ್ರಯತ್ನ ಮಾಡಬೇಕು.
ತಾನು ಅಲ್ಲದ್ರ ದಶಿಂದ ಅದರ ಅಭಿಮಾನ ತಾಳ್ತಾನೆ. ಅದನ್ನು ಬಿಡು, ಅಭಿಮಾನ ಇದು ಅಹಂಕಾರ. ಅಲ್ಲದನ್ನು ನಾನು ನಾನು ಅಂತೇನಲ್ಲ, ಇದು ಅಹಂಕಾರ. ತನಗೆ ತಾನು ಅನ್ನೋದು ಅಹಂಕಾರ ಅಲ್ಲ. ಅಹಂಕಾರ ತಾನು ಅಲ್ಲದಕ್ಕೆ ತಾನು ಅಂತಾನೆ. ಕೆಟ್ಟು ಹೋಗುವುದನ್ನು ನಾನು ಅಂತೇನಲ್ಲ, ಇದು ಅಹಂಕಾರ. ಕೆಡಲಾರ್ದಂಥ ವಸ್ತುನ ನಾನು ಅನ್ನೋದು ಅಹಂಕಾರ ಅಲ್ಲ. ದೇವರ ನಾನು ಅನ್ನೋದು ಅಹಂಕಾರ ಅಲ್ಲ, ಈ ದೇಹ ನಾನು ಅನ್ನೋದು ಅಹಂಕಾರ. ಅದಕ್ಕೆ ಅದನ್ನು ಬಿಡೋದು. ಅಹಂಕಾರ ತ್ಯಾಗಕ್ಕನ ಸನ್ಯಾಸ ಅಂತಾರೆ. ಏನು ಬಿಡಬೇಕು ಅಂದ್ರೆ ಅಹಂಕಾರ ತ್ಯಾಗ. ಅದನ್ನು ಮಾಡಿದಾಗ ನೀನು ಸುಖಿಯಾಗಿ. ನಾನಲ್ಲದನ್ನು ನಾನು ಅಂತ ತಿಳ್ಕೊಂಡದ್ದನ್ನು ಅದನ್ನು ಕೈ ಬಿಡೋದು. ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆಯುವನು. ನಾನಲ್ಲದನ್ನು ನಾನು ನನ್ನದು ಅಂತ ತಿಳ್ಕೊಂಡೆಲ್ಲ, ಅದು ನಾನು ಅಲ್ಲ ಅಂತ ತಿಳಿದು ಯಾವ ಇರ್ತಾನೋ ಅವ ಆರಾಮ ಇರ್ತಾನೆ. ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು. ನಾನು ಹೋದರೆ ಹೋಗಬಲ್ಲೆ ಗುರುಗಳೇ ಅಂತ ಯಾರು ಹೇಳ? ಕನಕದಾಸರು ತನ್ನ ಗುರುಗಳು ವ್ಯಾಸರಾಯರಿಗೆ, ವೈಕುಂಠಕ್ಕೆ ಯಾರು ಹೋಗ್ತೀರಪ್ಪ ಅಂದ್ರೆ, ನಾನು ಹೋದರೆ ಹೋಗಬಲ್ಲೆ ಗುರುಗಳೇ. ಅದರ ಅರ್ಥ ನಾನು ಅನ್ನುವಂಥ ಅಹಂಕಾರ ನಾಶ ಆದ್ರೆ ಹೋಗ್ಬೋದು. ಯಾರೂ ಹೋಗೋದಿಲ್ಲ. ಅಹಂಕಾರ ಇದ್ದವರು, ಅಲ್ಲದನ್ನು ನಾನಂತ ತಿಳ್ಕೊಂಡವರು ಯಾರೂ ಸುಖದಿಂದ ಇರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಹಂಕಾರ ತ್ಯಾಗ ಬೇಕು. ಅದು ಹೋಗೋದು ಭಾಳ ಕಠಿಣ ಐತಿ. ಬಿಟ್ಟೇನಿ ಅನ್ನೋದು ಅಹಂಕಾರನ, ಅದು ಹಿಡ್ದೇನನ್ನೋದು ಅಹಂಕಾರ. ಎರಡೂ ಯಾಕ್ರಿ? ನನಗೆ ಯಾವ್ದಾರ ಬಿಟ್ಟಿದ್ದಿತ್ತು, ಯಾವ್ದಾರ ಹಿಡಿದಿದ್ದಿತ್ತು. ನಾನು ಅಲ್ಲಿ ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ ಅಂತ. ನನ್ನಲ್ಲಿ ಹಿಡಿಯುವಿಕೆ ಇಲ್ಲ, ಬಿಡುವಿಕೆ ಇಲ್ಲ. ನಾನು ಅಲ್ಲದ ಯಾವ್ದಾರ ಹಿಡಿದಿದ್ದಿತ್ತು, ಯಾವ್ದಾರ ಬಿಟ್ಟಿದ್ದಿತ್ತು. ನಾನ ಹಿಡ್ದೇನೆ, ನಾನ ಬಿಟ್ಟೇನೆ ಅನ್ನೋದು ಇದು ಅಹಂಕಾರ. ಅದಕ್ಕೆ ಇದನ್ನು ಸರಿಯಾಗಿ ನೀನು ಯಾರು, ನೀನು ಅಲ್ಲದ್ದು ಯಾವುದು, ನೀನು ಯಾರು ಅನ್ನೋದು ಪರಿಶೀಲನೆ ಮಾಡು. ಆತ್ಮ ಮತ್ತು ಅಹಂಕಾರಗಳ ವಿವರಣೆ ನಾವು ಇದನ್ನು ಯಾವಾಗಲೂ ಇದರ ವಿಚಾರ ಮಾಡ್ಕೊಂತ ಇರಬೇಕು. ನಾನು ನಾನು ಅಂತ ನಾವು ಎದಕ್ಕಂತೀವಿ? ಇದು ವಸ್ತುವಿಗೆ ಅಂತೇವೋ ಏನೋ? ತೂರು ಎಡಗೋದು ನಡಬರ್ಕ್ ಬಂದದ್ದಕ್ಕೆ ನಾನು ಅಂತೇವಿ. ಯಾವಾಗಲೂ ಇದ್ದದ್ದು ನಾನು, ಎಂದೂ ಬದಲಾಗದೇ ಇದ್ದಂಥ ವಸ್ತು ನಾನು. ಇದು ಬದಲಾವಣೆ ಆಗುವುದು ನಾನಲ್ಲ. ಈಗ ಇದ್ದದಿಂದ ಒಂದು ಕ್ಷಣಕ್ಕೆ ಇರುವುದಿಲ್ಲ. ಅದಕ್ಕೆ ನಿಜವಾದ ನಾನು ಯಾರು, ಇದನ್ನು ಗಟ್ಟಿ ಮಾಡ್ಕೋಬೇಕಾಗಿದೆ. ಖಾತ್ರಿ ಮಾಡ್ಕೋ, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ, ಅಂದ್ರೆ ಚಿಂತೆಗಳಿದೆ. ಜ್ಞಾನ ಸಮಾಧಿಯನ್ನು ಹೊಂದ. ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದೇ ನಮ್ಮ ಕಾಯಕ. ನಮ್ಮ ನಿಜವನ್ನು ತಿಳ್ಕೊಂಡು ಉಳ್ಕೊಳ್ಳೋದು ಒಂದೇ ನಮ್ಮ ಕಾಯಕ ಹೊರತು ಉಳ್ಕಿದ ಏನು ಮಾಡೋದೆಲ್ಲ ಕೆಲಸ ಗಿಡಿ ಕೆಲಸ. ಅದರೊಳಗೆ ನಾವು ಯಶಸ್ವಿಗಳಾಗ್ಯವ ಹೆಂಗೆ ನೋಡ್ಕೋಬೇಕು. ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋ ಅಭ್ಯಾಸದವ ತೊಡಗ್ಯವ ಹೆಂಗೆ ಅಂದ್ರೆ ಲಾಭ ನಿನಗೆ. ಮನುಷ್ಯನ ಜನ್ಮಕ್ಕೆ ಬಂದದ್ದಿಲ್ಲ ಅಂದ್ರೆ ಬಾಕಿದೆ ಅಲ್ಲದನ್ನು ಹಿಡ್ಕೊಂಡು ಏನೇನೋ ಮಾಡ್ಕೊತ ಆಯುಷ್ಯ ಎಲ್ಲ ಕಳೆದು ಹಿಂಗಾಗಿ ಹಾಳು ಮಾಡ್ಕೊಂಡು ಎಲ್ಲ ಶರೀರಗಳು ಹಿಂಗವದು ಬೇಳೆ ಎಲ್ಲ ಅದ್ರಾಗ ಹೋಗುತ್ತೆ. ಎಷ್ಟು ಜನ್ಮಗಳಾಯ್ತು, ಅದ್ರ ಲಾಭ ಮಾಡ್ಕೊಳ್ಳಿಲ್ಲ ಅಂತ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಈಗ ಒಳ್ಳೆಯ ಸಮಯದ ಮನುಷ್ಯನ ಜನ್ಮಕ್ಕೆ ಬಂದಾಗ ಅಂಥ ಮಾರ್ಗದರ್ಶಕರು ಸಿಕ್ಕಾರ. ಇದು ಒಂದು ನಿನ್ನ ದೊಡ್ಡ ಭಾಗ್ಯ. ನಿಂದು ತಿಳ್ಕೋ. ಇದು ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಎಷ್ಟು ಜನ್ಮ ಆದರೂ ನಿನಗೆ ಇದನ್ನು ಹೊಂದಕ್ಕಾಗೋದು. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳಕ್ಕಾಗೋದಿಲ್ಲ. ಇದೇ ಯೋಗ್ಯ ವೇಳೆ ಮನುಷ್ಯನ ಜನ್ಮಕ್ಕೆ ಬಂದಾಗನ ಒಳ್ಳೆಯ ಸಮಯ ಅಂತ ಅದಕ್ಕೆ ಅಂದಾರೆ. ಸುಮೂರ್ತೆ, ಒಳ್ಳೆಯ ಸಮಯ ಮನುಷ್ಯನ ಜನ್ಮಕ್ಕೆ ಬಂದಾಗ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ ಅದೇ, ಅದನ್ನು ಮಾಡ್ಕೊಳ್ಳಿ ಅಂತ. ನಮ್ಮೊಳಗ ನಾವು ನೋಡ್ಕೊಳ್ಳೋ ಕೆಲಸ ಅದ, ಹೊರಗೆ ನೋಡೋ ಕೆಲಸ ಇಲ್ಲ. ಹೊರಗಿನ ಆಡಂಬರಕ್ಕೆ ಬಿದ್ದರೆ ನಾವು ಯಾರಿದ್ದೀವನ್ನು ನೋಡ್ಕೊಳಕ್ಕಾಗೋದನ್ನ ಇಲ್ಲ. ಅದಕ್ಕೆ ಬಲ್ಲವರು ಹೊರಗೆ ಹಣಿಕೆ ಹಾಕಕ್ಕೆ ಹೋಗಲಿಲ್ಲ. ಅಂತರಂಗದಲ್ಲಿ ನೋಡ್ಕೊಂಡು ನೊಳಗ ನೋಡ್ಕೊಂಡಿಲ್ಲ, ಎಲ್ಲ ಮೆಲ್ಲನೆ ಒಳ ಸರಿಯುತ್ತ ಅಂತರ್ಮುಖಿ ಆಗ್ಬೇಕಾಗಿತ್ತು. ಯಾಕಂದ್ರೆ
ಅದಕ್ಕೆ ಬಹಿರ್ಮುಖ ವೃತ್ತಿಯನ್ನು ಹೊಡೆದು ಹಾಕುವ ಸಂಬಂಧ ನಾವು ಅಂತರ್ಮುಖಿ, ಹೊರಗಿಂದನ ಇದನ್ನು ಮಾಡ್ಕೊಳ್ಳೋ ಸಂಬಂಧ ಒಳಗೆ ಅನ್ಬೇಕಾಗೈತಿ. ಹಿಂದಗಡೆ ಒಳಗ ಹೊರಗ ಅನ್ನೋ ಭಾವ ಸಹಿತ ಎಲ್ಲ ಕೈ ಬಿಟ್ಟು ಉಳ್ಕೋಬೇಕಾಗೈತಿ. ಅನ್ಯ ಭಾವನೆಗಳನ್ನು ಹೊಡೆದು ಹಾಕಾಕ ತನ್ನ ಭಾವ ಮಾಡ್ಬೇಕಾಗೈತಿ. ಮುಳ್ಳನ್ನು ಮುಳ್ಳಿನಿಂದ ತೆಗೆಯುವಂಗ, ಕಲ್ಪನೆಯಿಂದ ಕಲ್ಪನೆ, ಅನ್ಯ ಕಲ್ಪನೆಗಳನ್ನು ತೆಗೆದಾಕಾಕ ತನ್ನ ಕಲ್ಪನೆ ಮಾಡ್ಬೇಕು. ಹೊರಗಿನ ಕೈ ಹೊಳಗೆ ಹಾಕಾಕ ಒಳಗಿನ ಅದನ್ನು ಹಿಡ್ಕೋಬೇಕಾಗೈತಿ. ಅದನ್ನು ಹೊಂದಿದ ನಂತರ ಅದನ್ನು ಕೈ ಬಿಟ್ಟು ಆ ಭಾವ ಸಹಿತ ಬಿಟ್ಟಿರೋ ಕೆಲಸ ಅದ ನೋಡ್ರಿ. ಏನು ಭೇದ ಭಾವವನ್ನು ಹೊಡೆದು ಹಾಕಕ್ಕೆ ಒಂದು ಅನ್ಬೇಕಾಗೈತಿ. ಆ ಭಾವ ಸಹಿತ ಬಿಟ್ಟು ಉಳ್ಕೋದು. ಎರಡೆನ್ನದೆ ಒಂದೆಂಬ ಬಗೆಯ ನಿರಿಸದೆ ಅದನ್ನು ಸಹಿತ ಆ ಭಾವನು ಕೈ ಬಿಟ್ಟು ಬಿಡಬೇಕಾಗೈತಿ. ಎರಡನ್ನೋದು ಭೇದ ಭಾವ ಕಳೆಯಕ್ಕೆ ಒಂದು ಅನ್ನೋದನ್ನು ಅವಲಂಬಿಸ್ಬೇಕಾಗೈತಿ. ಅದನ್ನು ಕೈ ಬಿಟ್ಟು ಉಳ್ಕೋದು. ಹಿಂದಗಡೆ ಹೊಂದಿದ ಮ್ಯಾಗ ಯಾಕ್ರಿ ಅದನ್ನು ಕೈ ಆ ಭಾವ ಸಹಿತ ಬರಬಾರದು. ಎರಡನ್ನದೆ ಒಂದೆಂಬ ಬಗೆಯ ನಿರಿಸದೆ ಪಡೆಯುವುದಾಗದು ನಿಜ ಸುಖವಾಗಿ. ಏನು ಯಾರ್ಯಾರ ಮನಸ್ಸಿನಾಗ ಏನೇನು ಇರ್ತೈತಿ ಅದೇ ಹೊರಗೆ ಬೀಳ್ತಿರ್ತೈತಿ. ಯಾರ್ಯಾರು ಎದುರ್ಯಾರ ಸುಖ ಬುದ್ಧಿ ಇಟ್ಕೊಂಡಿರ್ತಾರ ಅದ್ರ ಕಡೆನೇ ಲಕ್ಷ್ಯ ಇರುತ್ತೆ. ಏನು ನಾವು ಎಲ್ಲಿ ಸುಖ ಎಲ್ಲಿ ಎದುರಾಗ ಹುಡುಕಾಕತ್ತೀವಿ? ಬಹಿರ್ಮುಖ ವೃತ್ತಿ ಒಳಗೆ ಬರೀ ಅದ ನೆನವಿನಾಗ ಕಾಲು ಕಳೀತಿರ್ತಾವೆ. ಅವುಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ್ತಿರ್ತಾರೆ. ಅದೇ ವ್ಯಸನ ಇರ್ತೈತೆ ಅವ್ರು. ಯಾರ್ಯಾರಿಗೆ ಯಾರ್ಯಾರ ಸುಖ ಬುದ್ಧಿ ಇರ್ತೈತಿ ಅದೇ ವ್ಯಸನದಾಗ ಕಾಲು ಕಳೀತಾರೆ. ಮುದುಕಾದರೂ ಅದು ಹೋಗಿರೋದಿಲ್ಲ. ಏನು ಎಲ್ಲೋ ಒಬ್ಬ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದಾಗ ಅಂತಹ ಗುರುವಿನ ಮಾರ್ಗದರ್ಶನ ಸಿಕ್ಕಾಗ ಅದ್ರಾಗ ನಂಬಿಕೆ ಉಂಟಾದಾಗ ಆ ಇರುವಿನ ಕಡೆ ಲಕ್ಕ ಕೊಡ್ತಾನೆ. ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊತಾನೆ. ಏನು ಅದು ಒಂದು ಬೇಕಲ್ಲ, ಪುಣ್ಯ ಒದಗಿ ಬರಬೇಕು. ಆನಂದ ಸೂತ್ರ ಅಂತರಂಗದಲ್ಲಿ ಅನುಭವ ಬರುವಂಥದ್ದು. ಪುಸ್ತಕದ ಹುಡುಗಿರು ಸಿಗ್ತೈತಿ. ಪುಸ್ತಕದಾಗ ಏನು ಸಿಗ್ತಾವ? ಭಾಳ ತಗಣಿ ಚಟ್ಟ ಸಿಗ್ತಾವೆ. ಪುಸ್ತಕ ಹಿಂದಗಡೆ ಅದು ಮಸ್ತಕದಿಂದ ಪುಸ್ತಕವು, ಪುಸ್ತಕದಿಂದ ಮಸ್ತಕವು ಅಂತ. ಮಸ್ತಕದ ಜ್ಞಾನ ಇದು, ಪುಸ್ತಕದ ಜ್ಞಾನ ಅಲ್ಲ. ಎಷ್ಟೋ ಪುಸ್ತಕ ಹೆಬ್ಬತ್ತಿಗಳನ್ನು ಓದಿದ್ರು ಸುಧಾ ನಿಜವಾದ ನೀನು ಯಾರು ಅನ್ನೋದನ್ನು ನಾವು ತಿಳಿಸ್ಕೊಡ್ಲಾರ ಪುಸ್ತಕಗಳು. ಏನು ಅದಕ್ಕೆ ಮಸ್ತಕದಿಂದ ಬಂದದ್ದು, ಪುಸ್ತಕದಿಂದ ಬಂದದ್ದಲ್ಲ ಇದು ಅನುಭವ. ಮಸ್ತಕದದ್ದು ಮಸ್ತಕದ ಜ್ಞಾನ. ಪುಸ್ತಕಗಳೆಲ್ಲ ಡೂಪ್ಲಿಕೇಟ್ ಅವು. ಒರಿಜಿನಲ್ ಏನೈತಿ ಮಸ್ತಕ. ಮಸ್ತಕದಿಂದ ಮಸ್ತಕಕ್ಕೆ ಬಂದರೆ ಇದು ಒರಿಜಿನಲ್ ಇರ್ತೈತಿ. ಪುಸ್ತಕದಂದನು ಜ್ಞಾನ ಮಾಡ್ತಾನೆ ಅದ್ರಾಗೆಲ್ಲ ಹೊರಗೆ ಮತ್ತೆ ಡೂಪ್ಲಿಕೇಟ್ ಕೂಡಿಸೇ ಬಿಟ್ಟಿರ್ತದೆ. ಮಿಶ್ರ ಬಾಜಿ ಆಗಿ ಪ್ಯೂವರ್ ಇದನ್ನು ಅನುಭವ ಮಾಡ್ಬೇಕಂದ್ರೆ ಬ್ರಹ್ಮಸೂತ್ರ ಯಾರು ಅದನ್ನು ಹೊಂದಿರ್ತಾರೋ ಅವ್ರ ಮುಖಾಂತರ ಅವರ ಅನುಭವವನ್ನು ಅದೇ ಆಕಾರ ಕೇಳಿ ತಿಳ್ಕೋಬೇಕು. ಮಸ್ತಕದ ಜ್ಞಾನ ಅದು. ಏನು ಅದಕ್ಕೆ ಉಪನಿಷತ್ತು ಅಂದ್ರೆ ಏನು ಉಪನಿಷತ್ತು ಮಸ್ತಕದ ಬಹಳ ಶಬ್ದ ಪ್ರಯೋಗ ಮಾಡಿಲ್ಲ ಅಲ್ಲಿ. ಏನು ಬಹಳಷ್ಟು ಶಬ್ದಗಳನ್ನು ಒಂದ ಇದರ ಅರ್ಥದಾಗ ಅನುಭವ ಬರುವಂಗೆ ಅದನ್ನ ಇಟ್ಟಾರೆ. ಉಪನಿಷತ್ತುಗಳ ಶಬ್ದಗಳೆಲ್ಲ ಬಹಳಷ್ಟು ಗ್ರಂಥಗಳನ್ನು ವಿಸ್ತಾರ ಮಾಡಿಲ್ಲ ಅಲ್ಲಿ. ಅದನ್ನ ಮಾಡ್ಕೊತ ಕೊಡೋದಲ್ಲ, ಬಹಳಷ್ಟು ಮಾತಾಡೋದು ಬಿಟ್ರಿ. ಏನು ಉಪನಿಷತ್ತು ಬಹಳಷ್ಟು ಶಬ್ದಗಳನ್ನು ಮಾಡಕ್ಕೆ ಹೋಗೋಣ, ಅದನ್ನ ಅನುಭವದಿಂದ ನೋಡ್ಕೊ. ಏನು ಅದು ವಾಚ್ಯಾರ್ಥ ಲಕ್ಷ್ಯಾರ್ಥ ಭಾಳ ಶಬ್ದದ ಮುಖಾಂತರ ಅದನ್ನು ತಗೊಂಡು ವಾಚ್ಯವನ್ನು ಕೈ ಬಿಡ್ಬೇಕು. ಕಾಳನ್ನು ತಕೊಂಡು ಕಂಕಿ ಹಂಗೆ ಕೈ ಬಿಟ್ಟಂಗೆ ಅದನ್ನು ಶಬ್ದಗಳನ್ನು ಕೈ ಬಿಟ್ಟು, ಪುಸ್ತಕ ಎಲ್ಲ ಕೈ ಬಿಟ್ಟು ಅದನ್ನೆಲ್ಲ ಯಾಕ್ರಿ ವಾಚ್ಯಾರ್ಥ ಶಬ್ದಗಳನ್ನು ಕೈ ಬಿಟ್ಟು ಏನು ಹೇಳೋದು ಸಹಿತ ಅದು ಬಂದಾಗಿಬಿಡ್ತೈತಿ. ಒಳಗೆ ಅದ್ರ ಲಕ್ಷ್ಯ ಐತೆ ಅಂದ್ರೆ ಏನು ವೃತ್ತಿ ಸ್ಥಗಿತ ಆಗಿಬಿಡ್ತೈತಿ. ಅದು ಅನುಭವ ಆಗಕ್ಕೈತೆ ಅಂದ್ರೆ ಏನು
ಈ ಶರೀರ ಸಂಬಂಧ ಇಟ್ಕೊಂಡು ಹೊಂಟಿಯಲ್ಲ ಸುಖ ಹೊಂದಬೇಕಂತ, ಇದು ಏನು ಕೊಟ್ಟೈತಿ ನೋಡ್ಕೊಂಡು, ಯಾರಿಗೆ ಸುಖ ಕೊಟ್ಟೈತ್ರಿ ಈ ಶರೀರ? ಈ ಶರೀರ ಸಂಬಂಧದಿಂದ ಸುಖ ಹೊಂದಿದವ್ರು, ಇದ್ರ ಸಂಬಂಧ ಇಟ್ಕೊಂಡು ಸುಖ ಹೊಂದಿದವ್ರು ಯಾರ್ದಾರ ಜಗತ್ತಿನಾಗ? ತನ್ನ ಹಂತೇಲಿ ಏನೈತಿ ಅದನ್ನು ಕೊಡ್ತೈತಿ ಹೊರತು ನಾವು ತಿಳ್ಕೊಂಡದ್ದು ಅದು ಕೊಡೋದಿಲ್ಲ. ಸುಖ ನಿನ್ನೊಳಗೈತಿ, ಶರೀರದೊಳಗಿಲ್ಲ. ಶರೀರ ಎಲ್ಲಿಲ್ಲ ಅಲ್ಲಿ ನಿನಗೆ ಅದು ಅನುಭವ ಬರ್ತೈತಿ. ಶರೀರ ಭಾವ ಬಂದ್ರೆ ದುಃಖ, ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ. ಎಲ್ಲ ಮನಸ್ಸಿನೊಳಗೆ ಇದನ್ನು ಹಿಡ್ಕೊಂಡು ಕುಂತೀವಿ. ಮನಸ್ಸಿನಾಗ ಶರೀರ ಭಾವ ಇರಲಿಲ್ಲ ಅಂದ್ರೆ ಹೆಚ್ಚಾಗಿ ಶರೀರ ಭಾವ ಇಲ್ಲ, ಅಲ್ಲಿ ಹೆಣ್ಣು ಗಂಡಿನ ಭಾವ ಇಲ್ಲ, ಅಲ್ಲಿ ಅದಿ ಅದು ಇಲ್ಲುಲ್ಲೇ ಇರಾಕ್ ಬರ್ತೈತಿ, ನಿನಗೆ ಬರ್ತೈತಿ. ಶರೀರ ಸಂಬಂಧ ಇಲ್ಲುಲ್ಲೇ ಇರಾಕ್ ಬರ್ತೈತಿಲ್ಲ, ಹಂಗಾರೆ ಯಾವಾಗ ಅದಿ ಅದನ್ನು ನೋಡು. ನಿದ್ದೆ ಈ ಶರೀರ ಸಂಬಂಧ ಐತೇನ ಅಲ್ಲಿ? ಅವಾಗ ಇದ್ದೇನೆ ಇಲ್ಲ, ನೀವು ನಿದ್ದೆಯಾಗಿ ಇದ್ದೇನೆ ಸತ್ತಿದ್ವ, ನಿದ್ದೆಯಾಗಿ ಇದ್ದೇನ್ರಿ ಅಂತಾನೆ. ಅವಾಗ ಹೆಂಗಿದ್ದೆ, ಹೆಣ್ಣಿದ್ದೇವೆ ಗಂಡಿದ್ದೇವೆ, ಹರಿಯದವಾಗಿದ್ದೇವೆ ಮುದುಕಾಗಿದ್ವಿ, ಯಾವ್ದು ಇದ್ದಿದ್ದೆ ಆರಾಮ. ಹೆಂಗೆ ಅದ್ರ ಸಂಬಂಧ ಇಲ್ಲಲ್ಲೇ ಹೆಂಗಿದ್ದಿ ನಿದ್ದ್ಯಾಗ? ಹಂಗೆ ಎಚ್ಚರಿಕೆ ಒಳಗೆ ಎಲ್ಲ ಸಂಬಂಧ ತಪ್ಪಿಸ್ಕೊಂಡು ಹೆಂಗೆ ನಿದ್ದ್ಯಾಗಿದ್ದಿ ಹಂಗೆ ಎಚ್ಚರಿಕೆ ಒಳಗೆ ತಿಳಿದ ಇರಾಕಲಿ ಅಂತ. ಅಲ್ಲಿ ತಿಳಿಯಲಿ ಐತಿ, ಅಜ್ಞಾನದೊಳಗೆ ಅಡಿಗೈತಿ. ಅಲ್ಲಿ ಇಲ್ಲಿ ಜ್ಞಾನದಿಂದ ನಾವು ಇದನ್ನು ಎದುರಿಗೆ ಕಾಣುವಂಥ ಜಗತ್ತಿನ ನಿವೃತ್ತಿ ವಿಚಾರದಿಂದ ತೆಗೆದು ಹಾಕಿದಾಗ ಅಲ್ಲಿ ಅರಿವಿನ ಮೂಲಕ ಆರಾಮ ಇರಕ್ಕೆ ಬರ್ತದೆ. ಅಲ್ಲಿ ಮರಿವಿ ಮೂಲಕ ಇರ್ತೀವಿ. ತಿಳಿಯಲ್ಲೇ ಇರುವುದು ನಿದ್ದೆ, ತಿಳಿದಿರುವುದು ಸಮಾಧಿ. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದ್ರೆ ಸದ್ಯ ನನಗೆ ಆನಂದದ ಅನುಭವ ನಡೆದದನ್ನು ತಿಳುವಳಿಕೆ ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಅಲ್ಲಿ ಎಚ್ಚರ ತಪ್ಪೈತಿ, ಅಜ್ಞಾನದ ಆವರಣ ಆ ಅನುಭವ ಬೇಕಾಗಿತ್ತು. ಮಾಯಾವರಣವಿಲ್ಲದ ಅನುಭವದ ಸುಖಸುದೆಯ ಸೇವನೆಯ ಸೊಗಸು ತೀವ್ರದೆ, ಸುಮ್ಮನೆ ನನಗೆ ಕೈವಲ್ಯವಾದುದೆಂಬುವನ ಬಗ್ಗೆ ಪುಸ್ತಕ ನಿದ್ದೆ ಹತ್ತಿದ ಕೂಡಲೇ ಆರಾಮ. ಅಜ್ಞಾನ ಆವರಣ ಐತೆ ಅಲ್ಲಿ, ಅಜ್ಞಾನ ಆವರಣ ಇಲ್ಲ. ಈ ಜ್ಞಾನ ಸ್ಥಿತಿಯನ್ನು ಪಡೆದ ಅಂತಹ ಸ್ಥಿತಿಯನ್ನು ನಾವು ಹೊಂದಬೇಕಾಗಿತ್ತು. ಅದಕ್ಕಾಗಿ ನಿರಂತರ ಪ್ರಯತ್ನದ ಅವಶ್ಯಕತೆ. ಎಡೆಬಿಡದೆ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಬೇಕು. ಇದು ಹಗರ ಬಗರ ಕೆಲಸ ಅಲ್ಲ. ಒಂದೆರಡು ಮಾತು ಕಲ್ಕೊಂಡು ಅವನ್ನ ಹೇಳ್ಕೊಂತ ಒಳಗೆ ಆಂತರಿಕವಾಗಿ ನಡಿಬೇಕಲ್ಲ. ಇವೆಲ್ಲ ಬಯಕೆಗಳೆಲ್ಲ ಹೋಗ್ಬೇಕು. ಆಸೆ ಅಳಿಯಬೇಕು ಮನಸ್ಸಿನ, ಇದನ್ನು ದೋಷ ತಿಳಿಬೇಕು ಅಂತ ಅಂದಾರಲ್ಲ. ಯಾಕ್ರಿ ಪಡ್ದ ಅಂತೀರಿ, ಎಲ್ಲ ಮಾಡ್ತೀರಿ ಯಾಕ್ರಿ? ಆದಾಗ ಹೋತಿನಂತೆ ಅನುಭವಿಗಳ ಬೆನ್ನ ಹತ್ತಿರಬೇಕು ಅಂತ ಬಿಡಬಾರ್ದವ್ರನ್ನ. ಅನುಭವಿಗಳ ಬೆನ್ನ ಹತ್ತಿ ಶಿಕ್ಕಾರದಿಂದ ಬಿಡಬಾರ್ದವ್ರು. ಎಲ್ಲಿ ಇರ್ತದೆ ಅವರು? ಯಾವ ಹೊತ್ತಿನಾಗ ಯಾವ ಲಹರ್ ಬರ್ತತೆ ಹೇಳಕ್ ಬರೋದಿಲ್ಲ ಅಂತಿದ್ರು ಅಜ್ಜವ್ರು. ಯಾವ ಟೈಮ್ಗೆ ಯಾವ ಲಹರ್ ಬರ್ತೈತೆ ಹೇಳಕ್ ಬರೋದಿಲ್ಲ. ಅದಕ್ಕೆ ಅವ್ರನ್ನ ಬೆನ್ನು ಹೋತಿನಂಗೆ ಬೆನ್ನು ಹತ್ಬೇಕು. ಹತ್ತಿ ಅವರು ಅದನ್ನು ಲಾಭ ಹತ್ಕೋಬೇಕು ನಾವು ಅಂತ. ನಾವೆಲ್ಲ ಕೇಳೇವಳ, ನಮ್ಮಂಗೆ ನಾವು ಕೇಳೋಣ ಬಿಡು, ನಿನಗೆ ಯಾವ ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಹೇಗ್ರಿ ಪುನಃ ಕೇಳಿದ್ದನ್ನು ಕೇಳೋದು. ಸಮಾಧಿ ಹತ್ತು ಎಲ್ಲಿ ಮಠ ಇದನ್ನು ಹೆಂಗೆ ಕೇಳೋದು? ಸಮಾಧಿ ಹೇಳೋಂಗು ಹತ್ಬೇಕು, ಕೇಳೋಂಗು ಸಮಾಧಿ ಹತ್ತು. ಹಂಗೆ ಅದನ್ನು ಉತ್ಕಟಿ ಇಚ್ಛಾ ಬೇಕಲ್ಲ, ಕೇಳಬೇಕು ಅನ್ನುವಂಥದ್ದು ಹಂಬಲ ಬೇಕಲ್ಲ. ನಾವು ನಮ್ಮ ವ್ಯವಹಾರಿಕ ಇವಕ್ಕೆಲ್ಲ ನಮಗೆ ಪುರುಷೊತ್ತಿಲ್ಲ ಬಿಡ್ರಿ, ಇದಕ್ಕೆ ಮಹತ್ವ ಕೊಟ್ಟು ಬಿಟ್ಟು ಬಿಡ್ತೇವೆ. ನಾವು ಬಿಟ್ಟು ಬಿಡ್ತೇವೆ ಅವನ್ನ. ಇದನ್ನ ಬಾಳೆನೇ ಮುಖ್ಯ ಆಗೈತೆ, ಹೋಗಿನಿ ಅದನ್ನ ನೋಡ್ಕೊಂತ ಅಂದ್ರೆ ಅಜ್ಜ ಇದೇನು ಮುಖ್ಯ ಆಗಿಲ್ಲ ನಿನಗೆ, ಅದನ್ನೇ ಬೆನ್ನು ಹತ್ತಿ ಹೋಗಿನಿ ಅಂತ. ಅದ್ರ ಬೆನ್ನು ಹತ್ತವ್ರು ಏನಾಗ್ಯ ನೋಡ್ಬೋದು, ಇದ್ರ ಬೆನ್ನು ಹತ್ತವ್ರು ಏನಾಗ್ಯ ನೋಡಿ. ಆಕೈತಿ ಎಲ್ಲ ಬಿಟ್ಕೊಟ್ಟು ಈಗ ಸದ್ದದ ಮೆಟ್ಟಿನ ಮ್ಯಾಗ ಹೊಳ್ಳಿ ನೋಡೋಂಗಿಲ್ಲ ಅಂತ ಇದ್ರ ಬೆನ್ನು ಹತ್ತಕೈತಿ. ಹೊಳ್ಳಿ ನೋಡೋಂಗಿಲ್ಲ ಮನೆ ಕಡೆ ಸದ್ದ. ಯಾಕ್ರಿ? ಏನು ಬೇಕಾದಿರ್ಲಿ ಅದು ಇವತ್ತು ಅದು ಏನು ಹೊಳ್ಳಿ ನೋಡ್ಲಂಗೆ ಇದ್ರ ಕಡೆ ಅದನ್ನ ಮುಗಿಸಿ ಬರ್ತೇನೆ ರೀ, ಮುಗಿಸಿ ಅದು ಮುಗಿಲಿಲ್ಲ, ನೀರು ಬರಲಿಲ್ಲ, ಹೋಗತ್ತೆ. ಹೌದಿಲ್ಲ? ಅವು ಸಣ್ಣ ಅದಾವ್ರಿ ಮಕ್ಕಳು, ಅವಕತೆ ಯಾಕ್ರಿ ಅವು ಕೈಗುಟ್ಗ ಬರ್ಮಟ
ಅವ್ನು ಮುಗಿಸ್ದ ನಿಮ್ಗೆ ಕೂಡ ಬರ್ತೇನೆ ರೀ ಅಂದ್ರೆ ಅವು ಕೈ ಗುಟ್ಗ ಕಾಲು ಗುಟ್ಗ ಬರುವಾಗ ನೀನು ಗೋನ್ ಗುಟ್ಟ ಕುಂಟಿರ್ತೈತಿ ಹೋಗಂದ್ರೆ ಎಲ್ಲಿ ಬರ್ಬೇಕು ನಿನಗೆ ಕೊಡೋದು ಯಾವಾಗ ನೀವು ಮಾಡೋದು ಯಾವಾಗ ನಿನ್ನನ್ನು ಎಚ್ಚರಿಕೆಯನ್ನು ಮಾಡ್ಕೋದು ಯಾವಾಗ ವೇಳೆ ಕಳ್ಕೊಂಡೆ ಅಂದ್ರೆ ಹೋಗ್ತೀನಿ ನಿನಗೆ ಹುಚ್ಚನಾದೆನಲ್ಲ ಮನವೇ ಎಚ್ಚರಗೊಳ್ಳಲಿಲ್ಲ ತುಪ್ಪದ ಬಿಂದಿಗೆ ತಿಪ್ಪಿ ಮೇಲೆ ರೊಪ್ಪನೆ ಬಿಡ್ತಲ್ಲ ಅಯ್ಯೋ ಏನು ಮೋಸ ಆಯ್ತು ಇದು ನಂಬ್ಕೊಂಡು ಕುಂತಿನಲ್ಲೋ ಇದು ನಾವು ನಂಬ್ಕೊಂಡು ವಸ್ತುಗಳು ಯಾವುವು ನಮ್ಮ ಹಿಂಬಾಲಿ ಬರೋದಿಲ್ಲ ನಮಗೆ ಬೇಕಾದದ್ದು ಕೊಡೋದಿಲ್ಲ ಅಸ್ಥಿರವಾದದ್ದು ನಿನ್ನದನ್ನು ಶರೀರನ ನೀನು ಹಿಂಬಾಲಿ ಬರೋದಿಲ್ಲ ಇನ್ನುಳಿದ ವಸ್ತುಗಳ ಪಾಡೇನು ಯಾವ ಬರೋದಿಲ್ಲ ಆಗಂತಕ್ಕೂ ಬಂದಾವ ಹೊಕ್ಕವ ಅಂತ ಬಂದದ್ದು ಯಾವುದು ಹೋಗುವುದು ಯಾವುದು ನೀ ಯಾರು ಮೊದಲು ಎಚ್ಚರ ಆಗಿದೆ ಎಚ್ಚರಗೊಳಿಸ್ತಾರ ಮಹಾತ್ಮರು ಅದ್ರ ಕಡೆ ಲಕ್ಷ್ಯ ಕೊಡೋರು ನಂಬಿಕೆ ಬೇಕಲ್ಲ ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡ ಅದ್ರ ಕಡೆ ಲಕ್ಷ್ಯ ಕೊಡಕ್ಕೆ ಬೇಕಾಗೈತಿ ಅಲ್ಲಿ ಇದ್ರ ಹೊರತು ಮತ್ತೊಂದು ಏನೂ ಇಲ್ಲ ಅನ್ನೋದು ಗಟ್ಟಿ ಆಗ್ಬೇಕು ನಮಗೆ ಅನ್ಯದರ ಆಸಕ್ತಿ ಎಲ್ಲ ಹೋಗ್ಬೇಕು ನಾವು ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ ಆಗೋದು ಭಾಳ ಕಠಿಣ ಹಂಗಂತೇಳಿ ಹೇಳ್ತೈತಿ ಕೇಳ್ತೈತಿ ಮತ್ತೆ ಅಜ್ಞಾನ ಆವರ್ಷಿದ್ದ ಮತ್ತು ಇದ್ರ ಬಲಿಗೆ ಬೀಳ್ತೈತಿ ಮೋಹಕ್ಕೆ ಬಿದ್ದು ಬಿಡ್ತೈತಿ ಮೋಹ ಜಾಲದೊಳಗೆ ಸಿಕ್ಕೊಂಡು ಮೋಹದ ಬಲಿಯಾಗಿ ಸಿಕ್ಕೊಂಡು ಮಧ್ಯ ಆಗ್ತೀವಿ ಇದು ಮೋಹ ಬಲಿ ಇದು ಹೋಗ್ಬೇಕಾತಂದ್ರೆ ನಿರಂತರ ಇದಕ್ಕೆ ಎಡೆಬಿಡದೆ ಪ್ರಯತ್ನದ ಅವಶ್ಯಕತೆ ಸತತ ಅಭ್ಯಾಸ ಅವನು ನಿಜವಾದ ಸಾಧಕ ಎಡೆಬಿಡದೆ ಅಭ್ಯಾಸ ಯಾವ ಮಾಡ್ತಿರ್ತಾನೆ ಒಳಗೆ ಆಂತರಿಕವಾಗಿ ಏನು ಹೊರಗೆ ಅವ್ನು ಗೊತ್ತು ಹತ್ತಲಂಗೆ ಮಾಡ್ತಿರ್ತಾನೆ ಅಭ್ಯಾಸ ಒಳಗೆ ಇದ್ರಾಗ ಅದಾನಪ್ಪ ಇಂಥದ್ರಾಗ ಅದಾನ ಅನ್ನೋದು ಇನ್ನೊಬ್ರಿಗೆ ಗೊತ್ತು ಹತ್ತಲಂಗೆ ಅವು ಅಭ್ಯಾಸ ಮಾಡ್ತೀವಿ ನಾವು ಮಂದಿ ಮುಂದೆ ಹೋಗ್ಕೊಂಡು ಪುಸ್ತಕ ತೊಗೊಂತೀವಿ ಬಾಯಿ ಓದೋದು ಮಂದಿ ಇದ್ದಲ್ಲಿ ಹೋಗ್ತೀವಿ ನಾವು ಮಂದಿ ಇದ್ದಲ್ಲಿ ಬಡಾಯಿ ಮಾತಾಡ ಅವು ಮಾತಾಡಕ್ಕೆ ಹೋಗೋದಿಲ್ಲ ಏನು ಗೊತ್ತಿಲ್ಲಪ್ಪ ಇವಾಗ ಅನ್ನೋರು ಹಂಗಿರ್ತಾನೆ ಅರಿಯದ ಮೂಢನ ಪರಿಯುಳು ನಿಜವನ್ನು ಅರಿದ ಯೋಗಿ ತನ್ನ ಕುರುಹು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದು ಉಂಡೊಟ್ಟು ಸಂಜೆ ಅಜ್ಞಾನಿಗಳಿಗಿಂತ ಅಜ್ಞಾನಿ ಹಂಗೆ ಅವ ಇರ್ತಾನೆ ಅವನ ಸ್ಥಿತಿ ಇದ್ದ ಅವ ನಿಜವಾಗಿ ಅದನ್ನು ತಿಳ್ಕೊಬೇಕು ನಾವು ಯಾರು ಕೂಡ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಅವ ಶಾಣೆತನ ತೋರ್ಸಕ್ಕೆ ಹೋಗುದಿಲ್ಲ ಅವ ನಾನಾ ಶಾಣೆ ಅನ್ನೋಂಗೆ ಇದಕ್ಕೆ ಮಂದಿಗೆ ಹೊಗಳಿಕೆ ಆಸೆ ಜನರ ಕಡೆಯಿಂದ ಹೊಗಳಿಸ್ಬೇಕು ಆ ಇಚ್ಛೆ ನಮಗಿಲ್ಲ ಇಲ್ಲ ನಾವು ಗಪ್ಪನ ನಮ್ಮೊಳಗೆ ನಾವು ಸುಮ್ಮನೆ ಅದನ್ನು ಅನುಭವ ಮಾಡ್ತಾನೆ ಬ್ರಹ್ಮವನ್ನು ಅರಿದೊಡೆ ಸುಮ್ಮನಿರಬೇಕು ನಾವು ತಿಳಿದವ ಸುಮ್ಮನೆ ಇರ್ತಾನೆ ತಿಳಿದೇನಂತ ಹೇಳೋದಿಲ್ಲ ನಾವು ತಿಳಿದೇನನ್ನವ ನಿದ್ದೆ ಎತ್ತೈತೆ ಅನ್ನವ ನಿದ್ದೆ ಎತ್ತೈತೆ ನನಗಂತಾನನ್ರಿ ಅವ ನನಗೆ ನಿದ್ದೆ ಎತ್ತೈತ್ಪು ಅಂದ್ರೆ ಎಷ್ಟು ಹುಚ್ಚದನ್ಲಿ ಅವಂತಾರ ಹಂಗೆ ಬ್ರಹ್ಮದ ತಿಳಿದವ ಬ್ರಹ್ಮವನ್ನು ಅರಿದೊಡೆ ಸುಮ್ಮನಿರಬೇಕು ಸುಮ್ಮನಿದ್ದೇನೆಂಬ ಹಮ್ಮ ನಡೆದು ಸುಮ್ಮನಿರುವಂತ ಆ ಭಾವನೆ ಸಹಿತ ಅಡಿಗೆ ಉಳ್ಕೋದು ಅಷ್ಟು ಸೂಕ್ಷ್ಮದ ಇದು ಅದನ್ನ ಭಾಳ ಕಠಿಣ ಐತಿ ಹೇಳಕ್ಕೆ ಬರ್ತೈತಿ ಕೇಳಕ್ಕೆ ಬರ್ತೈತಿ ಇರಾಕಾಗೋದು ಹೇಳೋರು ಭಾಳ ಮಂದಿ ಇದ್ದಾರೆ ಇರೋರು ಯಾರು ಇಲ್ಲ ಅಂತ ಇರೋದು ಬ್ರಹ್ಮವನ್ನು ತಿಳಿದಂದ್ರೆ ಅದರಂತೆ ಇರುವುದು ವೇದಾಂತಿ ಅಂದ್ರೆ ಅದರಂತೆ ಯಾವ ಇರ್ತಾನ ಅವ ವೇದಾಂತಿ ಮಾತಾಡಿದವ್ರಿಲ್ಲ ಅದ್ರಂಗೆ ಅದಾರನ ಇರಕ್ಕೆ ಬರೋದಿಲ್ಲ ಮಾತೇನ ಜ್ಞಾನ ಹೌದಿಲ್ಲ ಮಾತು ಕಲ್ಕೊಂಡು ಮಾತಾಡ್ಬಿಟ್ರೆ ಜ್ಞಾನ ಆಗೈತೆ ನಾನು ಬೇಕಾದಂಗೆ ಹೇಳ್ತಾರೆ ಅಗದಿ ಎಲ್ಲ ಜನರ ಸಂಶಯ ಎಲ್ಲ ನಿವಾರಣೆ ಆಗುವಂಗೆ ಬೋಧ ಮಾಡ್ತಾರೆ ಆದ್ರೆ ಜ್ಞಾನ ಆಗೋದಿಲ್ಲ ಯಾಕೆ ವ್ಯಾಮೋಹ ಹೋಗಿಲ್ಲ ಮತ್ತು ಇದ್ರಾಗ ಬಿದ್ದು ಒಳ್ಳೆ ಆಡ್ತಾನೆ ವ್ಯಾಮೋಹದಾಗ ಕಡೆಗೆ ಆಗಿರ್ಬೋದು ಅದಕ್ಕೆ ಕಠಿಣ ಆಗೈತಿ ಭಾಳ ಮಂದಿ ಇದಾರೆ ಹೇಳೋರು ಇದ್ರ ಬಗ್ಗೆ ಎಲ್ಲ ತಲೆಯನ್ನು ಮಡ್ಡು ಬಿಡುವಂಗೆಲ್ಲ ಹೇಳ್ತಾನೆ ಆದ್ರೆ ತಾನು ಅದರಿಂದ ಕಡೆಗೆ ಆಗಿರ್ಬೋದು ಸಿಕ್ಕೊಂಡು ಬದ್ಯಾಡ್ತಿರ್ತಾನೆ ಹೌದಿಲ್ಲ ಬ್ರಹ್ಮದ ಸುದ್ದಿ ಹೇಳೋರು ಅದು ಆ ಸ್ಥಿತಿ ಅನುಭವ ತೊಗೊಂಡಿರ್ತಾರೆ ಭಾಳ ಮಂದಿ ಇದಾರೆ ಕುಶಲ ಬ್ರಹ್ಮವಾರ್ತಾನ ವೃತ್ತಿಹೀನ ಸೂರಾಗಿನ ಅಂತ ಬ್ರಹ್ಮ ಸುದ್ದಿ ಹೇಳೋರ ಭಾಳ ಕುಶಲತೆ ಭಾಳ ಇಂಥವು ಎಲ್ಲಿ ದೊಡ್ಡ ಪಂಡಿತ ಒಂದು ಅನ್ನೋ ಹೇಳ್ತಾನ ಆದ್ರೆ
ಅವನ ಒಳಗಿನ ಆಂತರಿಕ ವೃತ್ತಿ ಎಲ್ಲ ವಿಷಯದ ಕಡೆಗೆ ನಾವು ಹೇಳಕ್ಕನ ಅಂಥವ್ ಹೇಳವನ ಯಾವನಿಲ್ಲ. ಬಿಡು ಬಿಡು ಪುರುಷೋತ್ತಲೆ ಮೊದಲಿನ ವೃತ್ತಿ ಅಲ್ಲಿ ಹದ್ದು ಬೇಕಾದಷ್ಟು ಎತ್ತರ ಮ್ಯಾಗ ಆಡ್ತೈತೆ ಅಂದ್ರು ಅದ್ರ ದೃಷ್ಟಿ ಕೊಳಕ್ ಮಾಂಸದ ಕಡೆಗಿನ ಇರ್ತೈತಿ. ಏನು ಹಂಗೆ ಬೇಕಾದಂಗೆ ಉನ್ನತ ವಿಚಾರಗಳನ್ನು ನಾವು ಹೇಳ್ತೇವೆ ಅಂದರು ಆ ವಿಷಯ ವಸ್ತುಗಳಲ್ಲಿ ನೋಡಿದ್ದೇನೆ ಮತ್ತೆ ಪಸಿಗೆ ಬೀಳ್ತದೆ. ವಿಷಯದ ಆಕರ್ಷಣೆ ಹೋಗಿರೋದಿಲ್ಲ. ಏನು ರೂಪ, ಶಬ್ದ, ರುಚಿ, ಗಾಯನ, ಸ್ಪರ್ಶ 5 ಇಂದ್ರಿಯಗಳ ವ್ಯಾಮೋಹ ಕಡೆಗಾಗಿತ್ತು. ಪೂರ್ಣ ಅದು ಹೋಗ್ಬೇಕಾತಂದ್ರೆ ನಾವು ಜ್ಞಾನ ಸಮಾಧಿ ಹೊಂದಿದಾಗ ಅದಾಗುತ್ತೆ. ಸಮಾಧಿ ಹೊಂದದ ಹೊರತಾಗಿ ಅದರ ಆಸಕ್ತಿ ಹೋಗೋದನ್ನ ಇಲ್ಲ. ಜ್ಞಾನ ಆಗೈತೆ ಅನ್ನೋದೆಲ್ಲ ಸುಳ್ಳದು. ಏನು ಬೇಕಾದಂಗೆ ಹೇಳ್ತಾನೆ ಕೇಳ್ತಾನೆ ಅನ್ನೋ ಸುಧಾ ಆಗಿಲ್ಲ. ಅದರಂತೆ ಸಮಾಧಿ ಹೊಂದಿದ್ದೆ ಅದ್ರ ಗೊತ್ತು. ಸಮಾಧಿ ಹತ್ತು ಬರ್ತದೆ. ಸಮಾಧಿಯಲ್ಲಿ ಜ್ಞಾನ ಸಂಜ್ಞಕಮ್ಮ ಅಂತ ಯಾಕೆ ಹೇಳ. ಜ್ಞಾನ ಆಗೈತಪ್ಪ ಅಂದ್ರೆ ಸಮಾಧಿ ಹತ್ತಬೇಕು. ಸಮಾಧಿ ಹತ್ತಿದ್ರೆ ಜ್ಞಾನ. ಸಮಾಧಿ ಇಲ್ಲದ ಹೊರತು ಮಾತಿನ ಜ್ಞಾನ ಹೌದಿಲ್ಲ. ಮಾತಿನ ಜ್ಞಾನ ತೂತಿನ ಕಡೆಗೆ ಪಾತಕರ ಸಂಘ ಅಂದರಲ್ಲ. ಮಾತಿನ ಜ್ಞಾನ ಎಲ್ಲ ವೇಷ ಯಾಕ್ರಿ ವೇಷಗಾರ ಇರ್ತಾರಲ್ಲ ಯಾಕ್ರಿ ಅವ್ನು ಸಭಾ ಹಿಂಗೆ ಕಾರ್ಯಕ್ರಮ ಇದ್ದಲ್ಲಿ ಮಾತಿನ ಜ್ಞಾನ ಅಷ್ಟ ಆಗ್ತಿ. ಅನುಭವ ತಗೊಳಕಂದ್ರೆ ಆಗುದಿಲ್ಲ. ಭಾಳ ಕಠಿಣ ಐತಿ. ಹಂಗಂತೇಳಿ ಎಲ್ಲೋ ಕೋಟಿ ಕೋಟಿ ಜನಗಳಿದ್ದಿದ್ದು ಅನುಭವ ಅಂದಾಗ ಬಾಕಿ ಓದತ್ತಿದಂತ ಎಲ್ಲರಿಗೆ ಹತ್ತುದಲ್ಪ ಇದಂತಿದ್ರ ಏನು ಆಗುದಿಲ್ಲ ಅಂತ ಬಿಡಬೇಡ್ರಿ. ಕ್ರಮೇಣ ಅದು ಕೇಳ್ಕೊಂತ ಇದ್ರಿ ಅಂದ್ರೆ ನಿನಗೆ ಒಮ್ಮಿಲ್ಲ ಒಮ್ಮೆ ಇದು ನಿನಗೆ ಆಗೈತಿ. ವಿಷಯ ದೋಷ ದರ್ಶನ ಆಗ್ಬೇಕು ನೋಡ್ರಿ. ಅಂದಾಗ ದಾರಿ ಹಿಡಿತೈತಿ. ವಿಷಯ ದೋಷ ದರ್ಶನವೇ ವಿರತಿಗೆ ಬೀಜ. ಇವ 5 ಇಂದ್ರಿಯಗಳ ಸಂಪರ್ಕ ಹೋಗದಾಗ ನಮಗೆ ದೋಷ ಕಂಡಿಲ್ಲ. ನಾವು ಗೊತ್ತಿಲ್ಲದಕ್ಕೆ ಬಸಿಗೆ ಬೀಳ್ತೀವಿ. ನಾವು ಅದು ವಿಷಯ ದೋಷಯುಕ್ತದಾವ ಇವ ಅನಿತ್ಯದಾವ ಅನ್ನೋದು ನಮ್ಮಲ್ಲಿ ದೋಷ ಕಂಡು ತಂದ್ರೆ ಅದ್ರ ಮ್ಯಾಗಿನ ವ್ಯಾಮೋಹ ಹೋಗಿ ಅದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗ್ಬೇಕು. ಬಾಳೆದಾಗ ಯಾಕೆ ಆಸಕ್ತಿ ಹೇಗಾಗ್ತೈತೆ ಅಂದ್ರೆ ಆ ದೋಷ ಕಂಡಿಲ್ಲ ನೀನು. ಅದ್ರ ಹಕ್ಕಿಕತೆ ಗೊತ್ತಿಲ್ಲದಕ್ಕೆ ಹೊಳ್ಳೆ ಅದರ ಬೆನ್ನು ಹತ್ತೀನಿ. ಅದು ದಿಟ್ಟಿಸಿ ನೋಡಿದ್ರೆ ಅದ್ರ ಹಕ್ಕಿಕತೆ ಗೊತ್ತಾಗೈತಿ. ಮಬ್ಬಿಗೆ ಬೀಳ್ತೀವಿ ತಡಲಿಕ್ಕೆ ನೋಡಿದ ಕೂಡಲೇ ಮಬ್ಬಿಗೆ ಬೀಳ್ತೀವಿ. ಸ್ವಲ್ಪ ನಿಂತ ವಿಚಾರ ಮಾಡಿ ನೋಡಿದರೆ ಇದ್ರೊಳಗೆ ಏನೂ ಇಲ್ಲಪ್ಪ ತಿಳಿದು ನೋಡಿರಿ ಅಂದಾರ. ನೋಡಿ ತಿಳಿದು ನೋಡಿರಿ ಏನೂ ಇಲ್ರಿ ಇದ್ರಾಗ ಅಂತ ಇರ್ತಾರೆ. ಹಂಗೆ ತಿಳಿದು ನೋಡು, ಜ್ಞಾನದಿಂದಲೇ ನೋಡು ಮನುಜ ಯಾವುದು ಬಲು ಪಾಡ ಅಂತ ಅದಕ್ಕೆ ಹೇಳ್ಯಾರ ಅವರು. ತಿಳಿದು ನೋಡು, ಇದ್ರಾಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಇದು ಬರ್ತೈತಿ. ತಿಳಿದು ನೋಡ್ಲಿಕ್ಕೆ ಅವಕಾಶ ಐತಿ. ನೋಡೀಗ ಅರಿವಿನ ಜನ್ಮ ಅದಕ್ಕೆ ಇಲ್ಲಿ ಶ್ರೇಷ್ಠವಾದದ್ದು. ಅದಕ್ಕೆ ತಿಳಿದು ನೋಡಕ್ಕೆ ಬರ್ತೈತಿ. ಇಲ್ಲಿ ಬಾಕಿ ಜನ್ಮದಾಗ ಇದು ಅವಕಾಶ ಇಲ್ಲ. ಅದಕ್ಕೆ ಜ್ಞಾನದಿಂದ ನೋಡಿದ ನಾನು ಯಾವುದು ನಿನಗೆ ಹಿತ ಯಾವುದು ಹಿತ ಐತೆ ಅನ್ನೋದು ಗೊತ್ತಾಗ್ತದೆ. ಇಲ್ಲ ಮಬ್ಬಿಗೆ ಬೀಳ್ತೀನಿ. ಅವ್ರು ಮಾಡ್ತಾರಂತ ನೀನು ಮಾಡಿ ಅವ್ರಿಗೆ ಏನಾಗೈತಿ ನೋಡ್ಕೋ. ಅದನ್ನು ಮಾಡಿದವ್ರು ಏನಾಗ್ಯಾರ, ಗಳಿಸಿದವ್ರು ಏನಾಗ್ಯಾರ. ಯಾಕ್ರಿ ಇದೆಲ್ಲ ಏನೇನು ಮಾಡ್ಯಾರ ಅಭಿವೃದ್ಧಿ ಹೊಂದೇವಂತ ರಾಷ್ಟ್ರ ಅವ್ರು ನೆಮ್ಮದಿ ಐತೆ ನೋಡ್ಕೊಂಡಾರ. ಜಗತ್ತಿನಾಗ ಏನು ಪ್ರಾಪ್ತಿ ಮಾಡ್ಕೊಂಡ್ರೆ ನಿನಗೆ ನೆಮ್ಮದಿ ಐತಿ. ಎಲ್ಲ ತೋರ್ ಎಡಗು ಕೆಟ್ಟ ಹೋಗುವಂತ ಹೋದಿಲ್ಲ ಅವನಿಗೆ. ಅವ್ ನೆಮ್ಮದಿ ಕೊಡ್ತಾವನು ಯಾವೂ ನಮಗೆ ಕೊಡೋದಿಲ್ಲ. ನೆಮ್ಮದಿ ಕೊಡಲಾರ್ದಂಥ ವಸ್ತುಗಳು ಅವುಗಳಲ್ಲಿ ನೆಮ್ಮದಿ ಐತೆ ಅಂತ ಹುಡುಕಾಕೊಂತಿಲ್ಲ. ಎಲ್ಲಿ ಐತಿ? ನಿನ್ನಿಂದಲೇ ನಿನಗೆ ನೆಮ್ಮದಿ ಹೊರತು, ನಿನ್ನಿಂದಲೇ ನಿನಗೆ ಹಿತ ಐತಿ ಹೊರತು ಅನ್ಯ ವಸ್ತುಗಳು ಅವಲಂಬನ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಆತ್ಮಲಾಭ ತನ್ಯ ಲಾಭನ ವೇದ್ಯತೆ ಅಂತ. ನಿನ್ನಿಂದಲೇ ನಿನಗೆ ಲಾಭ ಐತೆ ಹೊರತು ಅನ್ಯ ವಸ್ತುಗಳ ಅವಲಂಬನ ಮಾಡೋದ್ರಿಂದ ಲಾಭ ಇಲ್ಲ. ಅವತ್ತು ತೋರಿಡಾಯ್ತು. ಅದಕ್ಕೆ ನೀನು ಯಾರು ಅನ್ನೋದನ್ನು ತಿಳ್ಕೊ. ಆತ್ಮನ ಅನುಭವವನ್ನು ಮಾಡ್ಕೊ. ಅದರ ಬಗ್ಗೆ ಕೇಳು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಆತ್ಮಾವ ಅರೇ ದೃಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ನಮ್ಮ ಬಗ್ಗೆ ನಾವು ಕೇಳಿಲ್ಲ. ಬರೀ ನಾವು ಅಲ್ಲದರ ಬಗ್ಗೆ, ನಮ್ಮಿಂದ ಅರಿವಿಸ್ಕೊಳ್ಳೋದ್ರ ಬಗ್ಗೆ,
ತೋರಿಕೆ ಬಗ್ಗೆನ ಸಾಕಷ್ಟು ಹೇಳೋದು ಕೇಳೋದು ನಡೆಸಿ. ಯಾವಾಗಲೂ ಇದ್ದ ವಸ್ತುವಿನ ಬಗ್ಗೆ ಅದ್ರ ಬಗ್ಗೆ ಶ್ರವಣ ಮಾಡಿಲ್ಲ, ಮನನ ಮಾಡಿಲ್ಲ, ನಿಧಿಧ್ಯಾಸನವನ್ನು ಮಾಡಿಲ್ಲ. ಇದ್ದ ವಸ್ತು ಯಾವುದಂಗಾರ ಯಾವಾಗಲೂ ಇದ್ದದ್ದು. ಏನು ಹೋದ್ರೂ ನೀ ಹೋಗೋದು, ಕಳೆದು ಉಳಿದ ಉಳಿಮೆ ನೀನು ಅಂತ. ಎಲ್ಲ ಹೋದ್ರೂ ನೀ ಹೋಗೋದಿಲ್ಲ. ಯಾವಾಗಲೂ ಇದ್ದ ವಸ್ತು ಯಾವುದೈತಿ ಅದ್ರ ಕಡೆ ಲಕ್ಷ್ಯ ಕೊಡು, ಅದ್ರ ಬಗ್ಗೆ ಕೇಳು, ಅದ್ರ ಬಗ್ಗೆ ಮನನ ಮಾಡೋ ನಿಧಿಧ್ಯಾಸ. ಇಲ್ಲದನ್ನ ತಲೆ ಹತ್ಕೊಂಡು ಸಮಾಧಾನ ಕೇಳಿಸ್ಕೋತೀನಿ ಅಂತ ತೋರೈತಿ. ಅದು ಇಲ್ಲದ್ದು ಇದ್ದ ವಸ್ತು ಅದು ತೋರುವುದಿಲ್ಲ. ಅದು ನಮಗೆ ಗೊತ್ತಾಗವಲ್ಲ. ನಮ್ಮ ಅದು ಇಂದ್ರಿಯಗಳಿಗೆ ಗೋಚರ ಆಗೋದಷ್ಟ ನಂಬೇವು ನಾವು. ಅದು ಇಂದ್ರಿಯಗಳಿಗೆ ಗೋಚರ ಆಗಲಿ ಇದ್ದದ್ದು ಸದ್ ವಸ್ತು ಕೆಡಲಾರ್ದಂಥದ್ದು. ಇಂದ್ರಿಯಗಳಿಗೆ ಗೋಚರ ಆಗುವೆಲ್ಲ ಅಸದ್ ವಸ್ತುಗಳೆಲ್ಲ ಕೆಟ್ಟು ಹೋಗುವಂಥದ್ದು. ಅವು ನಂಬಬೇಡ ಅವನ್ನೆಲ್ಲ. ಅವು ವಿಷಯ ವಸ್ತುಗಳೆಲ್ಲ ತೋರೆಡಗ್ತಾವೆ. ಅದನ್ನು ಅರಿಯವ ತಿಳಿಯವ ಅದಕ್ಕೆ ಏನಾರ ಆಗೈತೇನ? ಅದು ಕೆಟ್ಟು ಹೋಗೋದಲ್ಲ. ಅದು ಅರಿವಿಗೆ ಏನಾರ ಆಗೈತೇನ? ಯಾವ ಬಾಧೆನೂ ಆಗಿಲ್ಲ ಅದಕ್ಕೆ. ಕೆಡಲಾರದಂಥ ವಸ್ತು ನೀನದಿ ಅಂತ ಅದನ್ನು ಎಚ್ಚರಿಸಿಗೊಳಿಸಿದ್ರು ಅನುಭವಗಳು. ಅದ ನೀನದಿಯಪ್ಪ. ಅವು ನಿನ್ನಿಂದ ಕೆಟ್ಟು ಹೋಗುವ ಯಾವೂ ನೀನಲ್ಲ. ಹೋಗವು ಬಂದದ್ದು ಎಲ್ಲ ಹೋಗುವ ನಾವು. ನಡಬರ್ಕ ನಡಬರ್ಕ ಹೋಗು ನೀನಲ್ಲ. ಯಾವಾಗಲೂ ಮೊದಲು ಇದ್ದದ್ದು ಯಾವುದೈತಿ ಕೊನೆಗೂ ಅದ ಐತಿ. ಮಧ್ಯಂತರದಲ್ಲಿ ಅದು ಅದ ಯಾವಾಗಲೂ ಐತೆ. ಅದು ಅಂತೋಚ ವರ್ತಮಾನ ಪಿತತಃ ಅಂತ. ಆದಿ ಮತ್ತು ಅಂತ್ಯದಲ್ಲಿ ಯಾವುದೈತಿ ಅದು ಮಧ್ಯದಲ್ಲಿನೂ ಅದ ಐತೆ. ಅದನ್ನು ನಂಬು, ಅದ ನೀನದಿ ಅಂತ ಅನುಭವಗಳು ಎಚ್ಚರಗೊಳಿಸ್ತಾರೆ. ತಾವು ಅದ ನಾನು ಅಂತ ತಿಳ್ಕೊಂಡು ಇನ್ನುಳಿದವ್ರಿಗೆ ಅದನ್ನ ನೆನಪಿಗೆ ತಂದ್ಕೊಳ್ತಾರೆ. ಇಲ್ಲದನ್ನ ಹೇಳಕ್ ಹೋಗೋದಿಲ್ಲ ಅವರು. ನೀ ಅದದಿ ಇದದಿ ಅಂತ ಇಷ್ಟು ಅಡ್ಡಾಡಿದ ನಮ್ಮಪ್ಪ ಒಬ್ಬರಿಗೆರ ನೀ ಆದದಿ ಇದಂತ ಹೇಳಿದ ನೀವು ಏನದಿರಿ? ನೀವೆಲ್ಲರೂ ದೇವರೇ ಅದಿರಿಪ್ಪ, ಪರಬ್ರಹ್ಮ ಸ್ವರೂಪನ ಅದಿರಿ ಅಂತ ಎಚ್ಚರಿಗೊಳಿಸ್ತೀರಿ. ಅವ್ರು ಹೇಳಿದ ಕಡೆ ಗಮನ ಬೇಕಲ್ಲ ನಮಗೆ. ಏನಾರ ಆಗಿಪ್ಪ ಅಂತ ಹೇಳಿದ ನಮ್ಮಪ್ಪ ಯಾರಿಗೆಲ್ಲ ನೀ ಆದಾಗಿ ಇದಾಗಿ ಏನೂ ಆಗೇ ಇಲ್ಲ ನಿನಗೆ. ಸುಳ್ಳ ಏನೂ ಆಗುಲ್ಲೇ ಆಗೈತಿ ಅಂತ ನೀನು ಭ್ರಮ ಆಗೈತಿಲ್ಲೋ. ಬಹುಮಾಲೆಗೊಳಗಾದನೆಂಬುದೇ ಖುಷಿ. ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ, ನೀನು ಮುಕ್ತ ಅದಿ ಅಂತ ಹಿಂಗೆ ಎಚ್ಚರಗೊಳಿಸಿರ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ನಂಬಿಕೆ ಶ್ರದ್ಧೆ ಬೇಕಂತ. ನಂಬಿಕೆ ಇಟ್ಟು ಜ್ಞಾನಕ್ಕೈತಿ. ನಂಬಿಕೆಯೇ ಕಾರಣವು ಸಾಂಬನೊಲಿಯುವುದಕ್ಕೆ. ನಂಬಿಕೆ ಇಲ್ದವ್ರಿಗೆ ಎಷ್ಟು ಹೇಳಿದ್ರೆ ಏನಾಗ ಖಾತ್ರಿ ಮಾಡ್ಕೋ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟು ಅಭ್ಯಾಸ ಮಾಡಿದ್ರೆ ನಿನಗೆ ಖಾತ್ರಿ ಆಯ್ತು. ನಂಬಿಕೆನ ಇರಲಿಲ್ಲ ಅಂದ್ರೆ, ನಂಬಿಕೆ ಇದ್ದಾಗ ಅವ ಅಭ್ಯಾಸದಾಗ ತೊಡಗ್ತಾನ. ಯಾಕೆ ನಾವು ಧ್ಯಾನ ಕೊಂಡ್ರವಲ್ಲ ಅಂದ್ರೆ ನಂಬಿಕಿಲ್ಲ ನಮ್ಗೆ. ಹೇಳಿದ್ರು ನೆನಪಿಟ್ಕೊಂಡು ಧ್ಯಾನ ಕೊಂಡ್ರಾಕೆ ಯಾಕಾಗಲ್ಲ ಅಂದ್ರೆ ನಂಬಿಕಿಲ್ಲ. ನಾವು ಹೊರಗಿನ ಬಾಳೆನ ನಂಬೇವಿ. ಬಹಳ ದಿನದ ಅಭ್ಯಾಸದಿಂದ ಇದನ್ನ ನಂಬ್ಕೊಂಡು ಕೂತೇವೆ ನಾವು. ಎಲ್ಲರೂ ಇದನ್ನ ಮಾಡ್ತಾರಪ್ಪ, ನಾವೊಬ್ಬ ಏನು ಕುಂತ ಏನು ಮಾಡೋದು ಮರ ಅದ್ರ ನಮ್ಮ ಮನೆ ನೋಡ್ತಾರೆ. ನಾವು ಒಂದು ಕುಂತೀವಿ ಒಂದು ಬಿಟ್ಟು ಹೆಂಗೆ ಕುಂಡ್ರದು ಇದನ್ನ ನಾವು ಕುಂಡ್ರು ಬಿಡಬೇಕಲ್ಲ. ವಾಸನ ಕುಂಡ್ರು ಬಿಡೋದಿಲ್ಲ. ಒಳಗೆ ನಿನಗೆ ವಾಸನ ಆಯಿತು ಅಂದ್ರೆ ಎಳ್ಕೊಂಡು ಅಡ್ಡಾಡ್ತಾವ ನಿನ್ನ ವಾಸನೆಗಳು. ಬೆನ್ನು ಹತ್ತಿ ತಿರುಗ್ತದೆ ಮನುಷ್ಯ. ವಾಸನಾದಿಗಳು ಕ್ಷಯ ಆಗ್ಬೇಕು, ವಾಸನೆ ವಿವರಿಸದೆ. ಅವಾಗ ಮನಸ್ಸು ಸುಮ್ಮನೆ ಕುಂಡ್ರಾಕ್ ಬರ್ತೈತಿ, ಏಕಾಗ್ರತೆ ಆಕೈತಿ. ಅವಾಗ ಇದ್ರ ಅನುಭವ ಬರ್ತೈತಿ. ವಾಸನ ನಾಶ ಆಗ್ಬೇಕು ಅಂದ್ರೆ ನಮಗೆ ವಿವೇಕ ಜಾಗೃತ ಆಗ್ಬೇಕು. ನಿತ್ಯ ಈ ಅಭ್ಯಾಸದಾಗ ತೊಡಬೇಕು ನಾವು. ಹಿಂಗದೆ ನಿತ್ಯ ಕರ್ಮವ ಮಾಡಲು ಅದಕ್ಕೆ ವಾಸನ ಕ್ಷಯ ಆಕ್ಕವ. ಅವಾಗ ತುಂಗ ಧರ್ಮ ವಿವರ್ಧನಬಹುದು. ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಎಲ್ಲ ವಾಸನೆಗಳು ಕಡಿಮೆಕೋತ ಬರ್ತಾವೆ. ನಾವು ಏನೇ ಎದೆದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತೇವಿ. ಇದನ್ನು ನಾವು ವಿಚಾರ ಮಾಡೋದ್ರಿಂದ ಅದ್ರಾಗ ಏನೂ ಇಲ್ಲಪ್ಪ ಅನ್ನೋದು ಹೊಳಿತೈತಿ. ನಮ್ಗೆ ಗೊತ್ತಿಲ್ಲದಕ್ಕೆ ಬೆನ್ನು ಹತ್ತಿದ್ದೀವಲ್ಲ, ಇದರಿಂದ ಎಳ್ಳಟ್ಟೂ ಲಾಭ ಇಲ್ಲ ಅನ್ನೋದು ಹೊಳೆದಾಗ ಅದ್ರ ಮ್ಯಾಗಿನ ಆಸಕ್ತಿ ಕಡಿಮೆ. ಅವಾಗ ಉದಾಸೀನ ಭಾವ ವೈರಾಗ್ಯ ಬರ್ತೈತೆ ನಮ್ಗೆ. ವೈರಾಗ್ಯ ಇಲ್ಲದ ಹೊರತಾಗಿ ನಮ್ಗೆ ಧ್ಯಾನ ಕೊಂಡ್ರಾಕ್ ಬರೋದಿಲ್ಲ. ನಿಜ ವೈರಾಗ್ಯದ ಬಲವಿಡೆಯದೆ. ಅದ್ರಾಗ ಏನೈತಿ? ಬಾಯಾಗ ಹೇಳಾಕ ಬಂತು, ಬಿಟ್ಟಿರಾಕ ಬಂದತ್ತ ನೀನು.
ಬಿಟ್ಟಿರ್ಬೇಕಾದ್ರೆ ಈ ವಿವೇಕ ನಿನ್ನಲ್ಲಿ ಜಾಗೃತ ಆಗ್ಬೇಕು. ಶ್ರವಣದ ಬಲ ಜೋರು ಆಗ್ಬೇಕು. ಅವಾಗ ಬಿಟ್ಟ ಧ್ಯಾನ ಕುಂಡ್ರಲಿಕ್ಕೆ ಬರ್ತದೆ. ಹೌದಿಲ್ಲ? ಅವಾಗ ನಮಗಿದು ಹತ್ತೈತಿ ಸೂತ್ರ. ಬಿಟ್ಟರೆ ಎಲ್ಲಿ ಹೋಗ್ತೈತಿ ಯಪ್ಪ, ಹಾಳಾಗಿ ಹೋಗ್ತೈತಿ. ನಾವು ಮಾಡಿದಾಗ ಎಲ್ಲ ನಡೀತೈತಿ. ಬರೇ ಅದ ವ್ಯಸನದಾಗ ಐತಿ. ಇವನು ಹಿಡ್ಕೊಂಡು ಎರಡು ದಿನ ಹಿಡ್ಕೊಂಡ್ರ ನೀವು. ಬಿಟ್ಟು ನೋಡು, ಹಿಡ್ಕೊಂಡು ನೋಡು, ಎರಡು ತಿಳಿತೈತಿ ನನಗೆ. ಬಿಟ್ಟಾಗ ಹೆಂಗೈತಿ, ಹಿಡ್ಕೊಂಡಾಗ ಹೆಂಗೈತಿ. ಸದ್ದ ಬಿಟ್ರೆ ಸದ್ದ ಐತಿ. ಎಂದಿದ್ದೇನಂತ ಯಾಕಂತಿ? ಸದ್ದ ಬಿಡ, ಸದ್ದ ಅನುಭವ ಬರ್ತೈತಿ ನಿನಗೆ. ತಕ್ಷಣ ತಿಳಿದಾಕ್ಷಣ ತಕ್ಷಣ ಬರ್ತೈತಿ ನಿನಗೆ. ಹಂಗೆ ಬೇಕಲ್ಲ, ಬಿಟ್ಟಿರುವಷ್ಟು ತಯಾರಿ ನಮ್ಮಲ್ಲಿ ಸಂಸ್ಕಾರ ಗಟ್ಟಿದ್ರೆ ಬರ್ತೈತಿ ಬಿಡಾಕ. ಈಗಿಂದೀಗ ಬಿಡಂದ್ರೆ ಬಿಡಾಕ್ತಾ ಇರಬೇಕು. ಹೌದಿಲ್ಲ? ನೀನು ಅಲ್ಲದನ್ನೆಲ್ಲ ಬಿಡದ. ಇದು ಗಟ್ಟಿ ಆಗ್ಬೇಕಲ್ಲ. ನಾನು ಯಾರು, ನಾನು ಅಲ್ಲದ್ದು ಯಾವುದು ಅನ್ನೋ ತಿಳುವಳಿಕೆ ನಮಗೆ ಗಟ್ಟಿ ಆಗಿಲ್ಲ. ನಾನು ಅನ್ನೋದನ್ನು ಇಟ್ಕೊಂಡು ಕೂತೇವೆ. ಇದನ್ನ ಹೆಂಗೆ ಬಿಡ್ಲಿ ಅಂತ. ಈ ಭಾವ ತಾದಾತ್ಮ್ಯ ಭಾವ ಐತಿ, ದೇಹ ಹೆಂಗೆ ಬಿಡ್ಲಿ ಅಂತಾನ. ಶರೀರ ತಾದಾತ್ಮ್ಯ ನಾನು ಅನ್ನೋ ಭಾವ ಐತಿ, ಹೆಂಗೆ ಬಿಡ್ಲಿ ಅಂತಾನೆ. ಬಿಡಾಕ್ತಾ ಇರಿದ್ರನ್ನ ಯಾರ ಈಗ ಶ್ರದ್ಧಾ ಶರೀರ ಬಿಡಂದ್ರೆ ಬಿಡಾಕ್ತಾ ಇರಬೇಕು ನಾವು. ಅವ ಅದ ಅಲ್ಲ ಅಂತ ತಿಳ್ಕೊಂಡವ ಗಟ್ಟಿದ್ದವ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡವ ಗೊತ್ತು. ಯಾವಾಗ ಬೇಕು ಅವಾಗ ಅವ 24 ತಾಸು ಶರೀರ ಬಿಡಾಕ್ ತಯಾರಿರ್ಬೇಕು ನೋಡಂತಿದ್ರದ್ದು. ಆಕೈತೆ ನಮ್ಗೆ. ಅವಾಗ ಜ್ಞಾನಿ ಅಂತಾರೆ. ಬಿಟ್ಟಿರುವ ಅಭ್ಯಾಸ ಅವ ಬಿಟ್ಟಿದ್ದ ಅಭ್ಯಾಸ ಅದಕ್ಕೆ ಮಾಡ್ತಿರ್ತಾನೆ. ನಾವು ಬಿಟ್ಟಿರುವ ಅಭ್ಯಾಸ ಧ್ಯಾನ ಕುಂಡ್ರದು ಅದಕ್ಕೆ. ನಾವು ಅಲ್ಲದನ್ನೆಲ್ಲ ಬಿಟ್ಟಿರಾಕ ಅದೇ ಧ್ಯಾನ ಅಂತಾರೆ. ಅವಾಗ ನಮಗಿದ್ರ ಅನುಭವ ಆಕೈತಿ. ಬಿಟ್ಟಿದ್ದ ಅನುಭವ ಮಾಡ್ಕೊಂಡು ಅವಾಗ ಅದ್ರ ಒಳಗೆ ಸ್ವಾದ ಹತ್ತಿ ಅಂದ್ರೆ ಇದನ್ನ ಇದ್ರ ಆಸಕ್ತಿ ಬಿಡ್ತಾನೆ. ಇದ್ರ ಗೊಡವಿ ಕೈ ಬಿಡ್ತಾನೆ. ಎದಕ್ಕೆ ಬೇಕಾಗೈತಿ ಇದ್ರ ಗೊಡವಿ ಬೇಡ ನನಗೇನಂತ. ಇದ್ರಲ್ಲೇ ನನಗಾರ ಮರ್ಯಾಕೆ ಗೊತ್ತೈತಿ. ಆ ಸ್ಥಿತಿಯನ್ನು ಹೊಂದಿದವಾಗ ಇದ್ರ ಬೇಕಾಗಿಲ್ಲ. ಯಾರ ಗೊಡವಿ ನಮಗೆ ಯಾಕವ್ವ, ಊರಿಗೆ ಹೋಗುನು ಬಾರವ್ವ ಅಂದಲ್ಲ. ನಮ್ಮೂರು, ನಮ್ಮ ಮನಿ, ನಮ್ಮ ಸ್ಥಾನ ಯಾವುದು? ಅದು ಸ್ಥಾನ ಪಲ್ಲಟ ಆಗೈತಿ ಅಂದ. ಬದಲಾವಣೆ ಆದಂಗೆ ಆಗೈತಿ. ನಿನ್ನ ಸ್ಥಾನದಾಗ ನೀವು ಅಂದ್ಕೊಂಡಿರು ಸ್ವಸ್ಥಾನ. ನಿನ್ನ ಸ್ಥಾನದೊಳಗೆ ನಿತ್ಯ ಅಂದ್ರೆ ಎಲ್ಲ ವ್ಯವಸ್ಥಿತವಾಗಿ ನಡೀತದೆ ನೋಡಿ. ಸ್ಥಾನ ಪಲ್ಲಟ ಆದದ್ದಕ್ಕೆ ಅಸ್ತವ್ಯಸ್ತ ಆಕೈತಿ ಇದೆಲ್ಲ. ನೋಡಿ ನೀವು ವ್ಯವಸ್ಥಿತವಾಗಿ ನಡೀತೈತಿ ನಿನ್ನ ಸ್ಥಾನದೊಳಗೆ ನೀ ಇದ್ದೆ ಅಂದ್ರೆ. ಅದಿಲ್ಲ, ಎಲ್ಲ ಆಡಳಿತ ಬರೋಬ್ಬರಿ ನಡೀತೈತಿ. ರಾಜ ತನ್ನ ಸ್ಥಾನದಾಗ ಇರಲಿಲ್ಲ ಅಂದ್ರೆ ಇಲ್ಲ ಬಿಡು ಅಂತೇಳಿ ಹತ್ಬೇಕತ್ತ ನಡೀತೈತಿ. ಅಸ್ತವ್ಯಸ್ತ ಬಾಳೆ. ನಿನ್ನ ಸ್ಥಾನದೊಳಗೆ ನೀನು ನೆಲೆಯಾಗಿ ನಿಲ್ಲಕ್ಕಲಿ. ಅದೇ ಭದ್ರವಾದಂಥ ಸ್ಥಾನ. ಉಳ್ಕಿ ಎಲ್ಲ ಅವೆಲ್ಲ ಭದ್ರ ಇಲ್ಲ, ಅಭದ್ರನಾದವು. ನಿನ್ನ ನಿಜದ ಎಚ್ಚರಿಕೆ ಒಳಗೆ ಇರಬೇಕಾಗಿತ್ತು. ಭದ್ರ ಸ್ಥಾನ ಅಂದ್ರೆ ಅದ. ಉಳ್ಕಿದ್ದು ಎಲ್ಲ ಸ್ಥಾನಗಳೆಲ್ಲ ಪಲ್ಲಟ ಆಗುವ ನಾವು. ಚ್ಯುತಿಯನ್ನು ಹೊಂದುವಂಥ ಸ್ಥಾನವು. ಅಚ್ಯುತ ಪದವಿ ಅಲ್ಲ, ಚ್ಯುತಿ ಹೊಂದುವಂಥವು ಆ ಸ್ಥಾನ. ಅದನ್ನೇನಾರ ಪಡೆದೇನ ನೀನು? ಆ ಪದವಿ ಈ ಪದವಿ ಅಂತೀಯಲ್ಲ, ಬ್ರಹ್ಮ ಪದವಿ, ರುದ್ರ ಪದವಿ, ಅವೆಲ್ಲ ಚ್ಯುತಿ ಹೊಂದುವಂಥವು. ಅಚ್ಯುತ ಪದವಿ. ಕೆಡಲಾರದಂಥ ಸ್ಥಾನ, ಅದನ್ನು ಹುಡುಕುವ. ಅದ ಸ್ವಸ್ಥಾನ ಅಂತ. ಅದರ ಅಭ್ಯಾಸನ ಮಾಡಬೇಕಾಗಿದೆ. ನಮ್ಮ ಸ್ಥಾನದೊಳಗೆ ನಾವಿದ್ದೇವೆ ಅಂದ್ರೆ ನಮ್ಮ ಸ್ಥಾನ ಅಂದ್ರೆ ಅದ ಸ್ವರೂಪ ಬದಲಾಗದೆ ಒಂದೇ ನಮೂನೆ ಇದ್ದದ್ದು. ಅದರ ಜ್ಞಾನವನ್ನು ಮಾಡ್ಕೋಬೇಕಾಗೈತಿ. ಅಂದಾಗ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಇಲ್ಲಾಂದ್ರೆ ಬಾಧೆ ಪಡ್ತೀವಿ. ಇದ್ರ ಚಿಂತೆ ಹೆಚ್ಚಿ ನನಗೆ ಇದು ಹಿಂಗೆ ಇರಬೇಕು ಅಂತ. ನಿನ್ನ ಸ್ಥಾನದಾಗ ನೀ ಇದ್ದೆ ಅಂದ್ರೆ ಯಾವ ಚಿಂತೆನೂ ನಿನಗಿಲ್ಲ. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕಂದ್ರೆ ನೀ ಸ್ವಸ್ಥಾನದೊಳಗೆ ಇರಾಕಲಿ. ನಿನ್ನ ಸ್ಥಾನ ನಿನಗೆ ಗೊತ್ತಿಲ್ಲ. ನೀನು ಇದೇ ನಮ್ಮದು ಅಂತ ತಿಳ್ಕೊಂಡು ಕೂತೀವಿ. ಮಂದಿ ಊರು, ಮಂದಿ ಮನೆ ಎಷ್ಟು ದಿನ ಇರಾವಿಲ್ಲ. ಯಾಕ್ರಿ? ಅವಾಗ ಹೊಟ್ಟೆಬ್ಯಾಣಿ ಹತ್ತಿರ್ತೈತಿಲ್ಲ, ಯಾವಾಗ ಹೋದೇನೋ ನಮ್ಮ ಊರಿಗೆ, ನಮ್ಮ ಮನೆಗೆ ಯಾವಾಗ ಹೋದೇನೋ ಹಂಗೆ ನಮಗಿದು ಹತ್ತಬೇಕಲ್ಲ. ಯಾವಾಗ ಇದರಿಂದ ಪಾರಾದೇನಪ್ಪ, ನಮ್ಮ ಸ್ಥಾನವನ್ನು ಹೊಂದೇ ನೀವು.
ಎಂದಿರ್ಪೇನೋ ನಿಜವಾದ ಇದ್ರಾಗ ನಾನು ಅವಾಗ ಒಂದು ತವಕ್ಕೆ ಉತ್ಕಟ್ಟಿ ಇಚ್ಛಾಗಬೇಕಲ್ಲ. ಸಿಗಬೇಕಲ್ಲ. ಊರಿಗೆ ಹೋಗಾಕ ನಮಗೆ ಬಸ್, ನಮ್ಮ ಊರಿಗೆ ಹೋಗೋ ಬಸ್ ಯಾವಾಗ ಬರ್ತೈತಿ? ಹೌದಿಲ್ಲ? ಸಿಕ್ಕೈತೀಗ ಈ ಬಸ್ ಹತ್ತೇವೆ. ಯಾಕ್ರಿ ಇದನ್ನು ಮತ್ತೆ ಮರ್ತ ಕುಂತು ಯಾವ್ದಾರ ಊರಿಗೆ ಹೋದೆ ಅಂದ್ರೆ ಏನು ಮಾಡೋದು? ಎಚ್ಚರಾಗ ನಿಮ್ಮ ಊರು ಕಂಡ್ಕೊಳಕ್ಕೆ ಬರ್ತೈತಿ. ಈಗ ನಿಮ್ಮ ಸ್ಟೇಷನ್ ಬಂತಂದ್ರೆ ಹೇಳ ತಿಳ್ಕೊಂಡು ನಿಮ್ಮಲ್ಲೇ ನೀವು ಉಳ್ಕೊಂಡೆ ಅಂದ್ರೆ ನಿಮ್ಮ ಊರಾನೇ ಉಳ್ಕೊಂಡೆ ಅಂದ್ರೆ ನಿನಗೆ ಬಾದಿಲ್ಲ. ಮತ್ತೆ ಯಾವ್ದಾರ ಊರಿಗೆ ಹೋಗೋ ಪಾಳೆ ಬರ್ತೈತಿ ಇದ್ರಾಗ. ಹೌದಿಲ್ಲ? ಹತ್ತಿ ಅಂದ್ರೆ ಎಲ್ಲೆಲ್ಲಿ ಊರು ತಿರ್ಗಾಕತ್ತಿ ನೋಡು. ಇದ್ರ ಮಜಾ ಮಾಡಕ್ಕೆ ಬೆನ್ನು ಹತ್ತಿ, ಇಂದ್ರಿಯಗಳ ಮಜಾಕ್ ಬೆನ್ನು ಹತ್ತಿ ಅಂದ್ರೆ ನೀನು ಊರು ನಿನಗೆ ಸಿಗೋದಿಲ್ಲ. ಅದ್ರ ಕಡೆ ಲಕ್ಷ ಕೊಡದ, ಗಮನ ಕೊಡದ, ಯಾವ ತನ್ನ ನಿಜದ ಕಡೆ ಲಕ್ಷ ಕೊಡ್ತಾನ. ಈ ಬಸ್ ಹತ್ತಿದ ಮ್ಯಾಗ ಎಲ್ಲಿ ಹೋಗ್ತೈತಿ ಹೇಳಕ್ ಬರೋದಿಲ್ಲ. ಇದು ಹಂಗೆ ತಿರುಗುದ. ಮೋಜಿನ ಕುದುರೆ ಹತ್ತಿದ ಮೇಲೆ ಅಂತಾರಲ್ಲ, ತಿರುಗೋದು ಹಂಗ ತಿರುಗೋದ. ಇದೆಲ್ಲ ಎಲ್ಲ ಇಂದ್ರಿಯಗಳು ಮಜಾ ಮಾಡ್ಕೊಂಡು ಹತ್ತಿದ ಮೇಲೆ ತಿರುಗೋದು ಹಣ್ಣೊಂದು ಪೇರಿ ಅಂತ. ಹೌದಿಲ್ಲ? ತಿರ್ಗಾಕ ಹಚ್ತೈತಿದ ಅದ್ರ. ಇದ್ರ ಮಜಾಕ್ ಬಿದ್ದೆ ಅಂದ್ರೆ, ಇಂದ್ರಿಯಗಳ ಮಜಾಕ್ ಬಿದ್ದರೆ ಮುಗಿದು ಹೋಗುತ್ತೆ. ಅದರಿಂದ ವಿಚಾರದಿಂದ ಅದರ ವ್ಯಾಪಾರ ಬಂದ್ ಮಾಡೋದು. ಅವುಗಳ ಪ್ರಾಪ್ತಿಗಾಗಿ ಬೇಕಾಗೈತಿ, ಕರ್ಮಗಳನ್ನು ಮಾಡಬೇಕಾಗೈತಿ. ಇಷ್ಟೆಲ್ಲ ಎದಕ್ಕೆ ಬೇಕಾಗೈತಿ ರೀ? ಸ್ವಲ್ಪ ನಿನ್ನ ನಿಜದ ಕಡೆ ಲಕ್ ಕೊಟ್ರೆ ನಿನ್ನಲ್ಲೇ ಐತಿ ಅನ್ನೋದು ಹೇಳಿದ್ರೆ ಇಷ್ಟೆಲ್ಲ ಎದಕ್ಕೆ ಬೇಕಾಗೈತಿ? ಏನು ಅದಕ್ಕೆ ವಿಚಾರ ಮಾಡಿ ನೋಡು, ತಿಳಿದು ನೋಡು ಅಂತ. ತಿಳಿಗೇಡಿತನದ ಮೂಲಕ ನಮಗಿದು ಬಂಧನ ಆಗೈತಿ, ದುಃಖ ಹೊಂದಬೇಕಾಗೈತಿ, ಕರ್ಮಗಳಲ್ಲಿ ತೊಡಗಬೇಕಾಗೈತಿ. ಅಜ್ಞಾನಿ ಅವ, ಕರ್ಮಗಳಲ್ಲಿ ತೊಡಗವ ಅಜ್ಞಾನಿ ಅವ. ತಿಳಿದವ ಯಾವ ಕರ್ಮವನ್ನು ಮಾಡಬೇಕು, ಎದರ ಸಂಬಂಧ ಮಾಡ್ಬೇಕಾಗೈತೆ ಅವ, ಎದರ ಸಂಬಂಧ ಅವ ಕರ್ಮಗಳನ್ನು ಮಾಡಬೇಕಾಗೈತಿ. ನಿಜವನ್ನು ಅರಿದ ಯೋಗಿ ಆವ ಕರ್ಮದ ಕಾಟ, ಅವ ಭಜನೆಯಿಂದ ಅವ ಪುಣ್ಯದ ಒಡಗೂಟ ಅಂತ. ಏನು ಮಾಡ್ಬೇಕಾಗೈತೆ? ಎದರ ಸಂಬಂಧ? ನಿಜವನ್ನು ತಿಳಿದು ನಾನಾ ಅದೇ ಅನ್ನೋದು ಹೊಳದ ಮೇಲೆ ಎಲ್ಲಿ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಈ ತೋರಿಕೆ ಬೆನ್ನು ಹತ್ತಿಬಿಟ್ಟೆ ನಾವು. ಅದು ನಮ್ಮ ನಿಜವಾದ ಇರುವನ್ನು ನೆನಪಿ ತಂದು ಕೊಡ್ತದೆ. ತೋರಿಕೆಯ ಆಸಕ್ತಿ ಎಲ್ಲ ತೆಗೆದು ಹಾಕಿದಾಗ ಇದು ಅನುಭವ ಬರ್ತದೆ. ಈ ತೋರಿಕೆ ಒಳಗೆ ಏನಾರು ಮಾಡ್ಕೊತ ಕೂತ್ರೆ ಅದು ಅನುಭವ ಬರ್ತಿರ್ತಾನೆ. ಮಹಾತ್ಮರಾದವರೆಲ್ಲ ಏನು ಮಾಡಿದ್ರ ಬಗ್ಗೆ ಆಸಕ್ತಿ ನೋಡಿದ್ರೆ ಅವರು ಇದು ವಿಚಾರ ಮಾಡಿ ನೋಡಿದ್ರ ಬಗ್ಗೆ ಏನೂ ಲಾಭ ಇಲ್ಲ. ಅದನ್ನು ಬಿಟ್ಟಿರುವುದು ಅಂದ್ರೆ ಸಾಮಾನ್ಯ ರೂಢಿ ಐತಲ್ಲ, ಅಭ್ಯಾಸ ಬಿಡೋದು ಭಾಳ ಕಠಿಣ ಆಗೈತಿ. ಜನ್ಮಾಂತರ ಮಾಡ್ಕೊತ ಬಂದದ್ದು ಇದು. ಅದರ ಹಣಿಕೆ ಹಾಕೊಂತ ಬಂದ ರೂಢಿ ಬಿಡೋದು, ಅದನ್ನು ಬಿಡಿಸ್ಬೇಕಾದ್ರೂ ಅಭ್ಯಾಸ ಮಾಡ್ಬೇಕು. ಹೇಳಿದ ಕೇಳಿದ ಹೋಗೋದಿಲ್ಲ ನಮ್ಗೆ. ಅದು ಬಾಳೆ ದೇಶನ ಹೋಗೈತೇನೆ. ಬಿಡು ಪುರ್ಸತ್ಲೆ ಅದ ಚಲೋ ಹೋಗ್ತೈತೆ ನಾವು. ಇಲ್ಲಿ ಬಂದಾಗ ಅಟ್ಟ ಒಳ್ಳೆ ಶುದ್ಧ ಆಗಿರ್ತದೆ. ನಾಯಿ ಬಾಲ ಒದಗೊಳಗೆ ಹಾಕಿದಾಗ ಅಟ್ಟ ಹಿರಿದ ಕೂಲೆ ಮತ್ತೊಂದು ಆಟಗನ ಡೊಂಕ ಆಗಿತ್ತು. ಹಂಗೆ ಆಕೈತಿ ನಮ್ದು ಬಾಳೆ. ಇಲ್ಲಿ ಒಳ್ಳೆ ಶುದ್ಧ ಆಗಿರ್ತೈತಿ. ಬಿಡು ಪುರ್ಸತ್ಲೆ ಮೊದಲಿನ ಚಾಡಿನ ಮತ್ತು ಡೊಂಕ ಹತ್ತಾಗ ನಾವು ಅದನ್ನು ಮಾಡ್ಕೊಂತ ಎಷ್ಟು ಸುಖ ಹೊಂದಿದ್ನಿ. ಡೊಂಕ ಬಾಲದ ನಾಯಕರೇ, ನೀವೇನೇನು ಊಟ ಮಾಡಿದಿರಿ ಅಂತ. ವಿಷಯದಲ್ಲಿ ಸುಖ ಐತೆ ಅಂತ ತಿಳ್ಕೊಂಡ ಅದ್ರಾಗ ಹಣಿಕೆ ಹಾಕಕ್ಕೆ ಹೋಗಿಯಲ್ಲ. ಹಣಿಕೆ ಹಾಕಿ ಏನು ಉಂಡಿ? ಕಾಯ್ಕುಯ್ ರಾಘವ ಮಾಡುವಿರಿ ಅಂತಾರದಿಲ್ಲ, ಅಳಕ್ಕೆ ಶುರು ಮಾಡ್ತೀವಿ. ಅದ್ರಾಗೈತಿ ಇದ್ರಾಗೈತಿ ಅಂತ ಹಣಿಕೆ ಹಾಕಕ್ಕೆ. ಸೀದಾ ನಡಿ, ಬರಬ್ಬರಿ ದಾರಿ ಹಿಡಿ, ಹೆಜ್ಜೆ ಚೆಲ್ ಬರಬ್ಬರಿ. ಅಜ್ಜವ್ರ ಮುಕ್ಕಳ್ಯಾಗ ಬಿಟ್ಟೇನು ಮುಂಗ್ಲಿ ಮರಿ ಅಂತಿದ್ರು. ಏನು ಅಡ್ಡ ತಿಡ್ಡಿ ಅದೇನೋ ತೆಗ್ಗಿಗೆ ಬೀಳ್ತೀನಿ, ಸೀದಾ ನಡಿ. ನೇರವಾಗಿ ಏನು ಬೇಕಾಗಿತ್ತು ಅದ್ರ ಕಡೆ ಲಕ್ಷ ಕೊಡು. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟು ಇಂಥಲ್ಲೇ ಐತಿ ಅನ್ನೋದು ಗಟ್ಟಿ ಆಗ್ಬೇಕು. ಅಗಡ್ಯಾಡ್ಸಿ ಗೂಟ ಬಿಡ್ದಂಗೆ ಆಗ್ಬೇಕು ನೋಡು. ಅಂದಾಗ ದಾರಿ ಹಿಡಿದೈತಿ. ಅದು ಅಲ್ಲೇಟೈತಿ ಇಲ್ಲೇಟೈತಿ ಅದನ್ನಟ್ಟು ನೋಡ್ತೇನೆ. ಇದನ್ನ ಹಣಿಕೆ ಹಾಕಕ್ಕೆ ಹೋಗಿ ನೀನು ಇದನ್ನು ತಪ್ಪಿಸ್ಕೊಂಡು ಕುಂಡಿರ್ತಿ. ನಿನ್ನ ಆವಿಷ್ಯನ ಹೋಗ್ಬಿಡ್ತಿ, ಅದ್ರಾಗ ಶರೀರ ಎಲ್ಲ ಹೋಗಿರ್ತಾನೆ. ಅವಾಗ ಯಾವಾಗ ಯಾತ್ರೆ ಆಗೋದು ನೀನು? ಅದಕ್ಕೆ ನಿನಗೆ ಹೊಳಿಲಿಲ್ಲ ಅಂದ್ರೆ ಯಾವಾಗಲೂ ಅಂಥವ್ರ ಸಂಘ ಮಾಡು. ಪೂರ ಸ್ಥಿತಿ ಎಚ್ಚರ ಆಗುವವರೆಗೂ ಅವ್ರ ಸಂಘವನ್ನು ಪ್ರಾಣ ಹೋಗ್ತಿತ್ತಂದ್ರೆ ಬಿಡಬಾರ್ದು ಅಂತಿದ್ರು. ಬೇಕಾದ ಲಾಭ ಐತಂದ್ರು ಬಿಡಬೇಡ. ಅದು ಯಾವುದು ಲಾಭ ಇಲ್ಲ, ಅದರಷ್ಟು ಲಾಭ, ಮಹಾತ್ಮರ ಸಂಘದಷ್ಟು ಲಾಭ ಮತ್ತೆದ್ರೊಳಗೂ ನಿನಗಿಲ್ಲ.
ಎಲ್ಲವೂ ಹೋಗಲಿ, ಅವರ ಸಂಘ ಹೊಂದಿದ್ರೆ ಸಾಕು ನಮ್ಗೆ. ಜಗಜ್ಞಾನ ಯಾವುದು ಬೇಕಾಗಿಲ್ಲ. ಅಂಥ ಸಂಘ, ಸತ್ಸಂಗ ಅದು ಬೇಕಲ್ಲ. ಒಂದು ದೃಢವಾದಂಥ ಒಂದು ಉತ್ಕಟ ಇಚ್ಛಾ ಬೇಕು ಅದಕ್ಕೆ. ಅದನ್ನು ಹೊಂದೇ ತೀರ್ಬೇಕು ನೋಡಿ. ಅದೇ ಸತ್ಸಂಗ ಅಂದ್ರೆ ಸುಲಭ ಆಕೈತಿ ಅಂತ. ಸತ್ಸಂಗತಿಗಿಂತ ಶ್ರೇಷ್ಠವಾದಂಥ ಸಾಧನ ಈ ಜಗತ್ತಿನೊಳಗೆ ಮತ್ತೆ ಯಾವುದಿಲ್ಲ. ಅದ ಸತ್ಸಂಗದ ಸದ್ವಸ್ತುವಿನ ಅನುಭವವನ್ನು ಪಡೆದಂಥ ಬ್ರಹ್ಮನಿಷ್ಠ ಅನುಭವಿಗಳ ಸಂಘಕ್ಕನ ಸತ್ಸಂಗ ಅದು. ಏನು ಈ ಅಸದ್ ವಸ್ತುಗಳ ನೆನಪು, ಜಗತ್ತಿನ ವಸ್ತುಗಳ ಸುದ್ದಿ ತೆಗೆಯೋ ಸಂಘ ಅಲ್ಲ. ನಿನ್ನ ಬಗ್ಗೆ ನೇರವಾಗಿ ನೀನು ಯಾರಿದ್ದಿ ಅನ್ನೋದನ್ನು ಅನುಭವ ತಂದು ಕೊಡೋರು ಅವರ ಸಂಘ, ಸತ್ಸಂಗ. ಅದರೊಳಗೆ ನಾವು ತೊಡಗುವುದರಿಂದ ನಮ್ಮಲ್ಲಿ ಇವೆಲ್ಲ ಅನಾತ್ಮ ಭಾವನೆಗಳೆಲ್ಲ ಹೋಗಿ ಆತ್ಮಭಾವನ ದೃಢಪಡ್ತೈತಿ. ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ದಿನನಿತ್ಯ ಅಲ್ಲೇ ಹೇಳೋದು ಕೇಳೋದು ನಡೆದಿರ್ತೈತಿ. ಇರುವನ್ನು ಕುರಿತು ನಮ್ಮ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಡೆದಿರ್ತೈತಿ. ಅವಾಗ ನಿಜವಾದ ನಾನು ಯಾರು ಅನ್ನೋದು ಹೊಳಿತೈತಿ ನಮಗೆ. ನಾವು ಗೊತ್ತಿಲ್ಲದಕ್ಕೆ ಅಲ್ಲದನ್ನು ಹಿಡ್ಕೊಂಡು ಇಲ್ಲಿ ತನಕ ಗಟ್ಟಿ ಹಾಕೊಂಡು ಕುಂತೈತೆ. ಅದು ಇನ್ನೂ ಅದ ಐತಿ. ಅನ್ಯ ಭಾವನೆಗಳನ್ನು ಮಾಡ್ಕೊಂಡು ಕುಂತೀವಿ. ತನ್ನನ್ನು ಮರೆತು ಬಿಟ್ಟಾನ. ಅದಕ್ಕಾಗಿ ಎಚ್ಚರಗೊಳಿಸ್ತದೆ ಸತ್ಸಂಗ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಅನುಭವಿಗಳ ನೆನಪಿಗೆ ತಂದುಕೊಡ್ತಾರೆ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ನೆನಪಿಗೆ ತಂದುಕೊಂಡು ಇದ್ರೆ ಲಾಭ ನಿನಗೆ. ನಿರ್ಧಾನ ಇರಲಿಲ್ಲ ಅಂದ್ರೆ ಏನು ಮಾಡೋದು? ನಮಗೇನು ಸಂಬಂಧ ಬಿಡಪ್ಪ, ನಮ್ಮದೊಂದು ಸಮಸ್ಯೆ ಸಂಬಂಧಿಸ ಬಂದವು ನಾವು. ವ್ಯವಹಾರಿಕ ಸಮಸ್ಯೆಗಳನ್ನು ಬರೀ ಅದರ ಬಗೆಹರಿಸ್ಕೊಂಡ್ರೆ ಅದು ಅಷ್ಟಕ್ಕಾರ ಸತ್ಸಂಗ ಉಪಯೋಗ ಇಲ್ಲ. ನಮ್ಮ ವ್ಯವಹಾರಿಕ ಅವು ಕರ್ಮ ಕಣಸೋರಾಗಿ ಬರ್ತಿರ್ತಾವೆ. ನಾವು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ನೀ ಎಲ್ಲಿ ಹೋದ್ರೂ ಬಿಡೋದಿಲ್ಲ. ನಿನ್ನ ಮಾಡಿದ ಕರ್ಮದಿಂದ ಪಾರಾಗಕ್ಕಾಗೋದಿಲ್ಲ. ಯಾರು ಅನ್ಬೇಕಂಗಾರ ಮಾಡಿಬಿಟ್ಟು ಈಗ ಬಿಟ್ಟು ಬಾನ ಹೆಂಗೆ ತಕ್ಕೊಳಿಕ್ಕೆ ಬರೋದಿಲ್ಲ, ಹಂಗೆ ಮಾಡಿದ ಕರ್ಮವನ್ನು ನಾವು ಉಂಡ ತೀರ್ಬೇಕು. ಯಾರೂ ಅದಕ್ಕೆ ಹೊರತಲ್ಲ. ಮಾಡಿದ ಹೆಂಗೆ ಮಾಡಿರ್ತಿ ಹಂಗೆ ಅದರ ಫಲ ಪಡಿತೀವಿ ನಾವು. ಹೆಂಗೆ ನಡ್ಕೊಂಡಿರ್ತಿ ಹಂಗೆ. ಚಲೋದು ಮಾಡಿದನ ಚಲೋದು ಬರ್ತೈತಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಬರ್ತೈತಿ. ಮಾಡೋದು ಎಪರ ತಪರ ಮಾಡೋದು ಚಲೋದಾಗಲಿ ಅಂದ್ರೆ ಹೆಂಗೆ? ಯದ್ವ ಮಾಡಿದ್ರೆ ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೇದಾಕೈತಿ. ಅದಕ್ಕೆ ದುರಿತ ಕರ್ಮವನ್ನು ಒಳ್ಳೆದಿರು ಪುಣ್ಯವನ್ನೇ ಮಾಡುವ. ನಿನಗೆ ಪುಣ್ಯವೇ ಸುಖ ಬೇಕಾಗಿತ್ತಂದ್ರೆ ಒಳ್ಳೆಯದನ್ನು ಮಾಡು. ಸಾಂಕಟ ಬೇಕಂದ್ರೆ ಪಾಪ ಕರ್ಮಗಳನ್ನು ಮಾಡ್ಕೊತವು. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ಅಂದ್ರೆ ನಿನಗೆ ತೊಂದರೆ ಅದ. ಇನ್ನೊಬ್ಬರಿಗೆ ತೊಂದರೆ ಕೊಡೋದ ಪಾಪ, ಇನ್ನೊಬ್ಬರಿಗೆ ಹಿತ ಮಾಡೋದ ಪುಣ್ಯ. ಇದನ್ನು ಕಲೀಲಿಲ್ಲಲ್ಲೋ ನೀನು. ಇನ್ನೊಬ್ಬರಿಗೆ ಹಿತ ಮಾಡೋದು ಕಲೀಲಿಲ್ಲಲ್ಲ, ಬರೀ ಇನ್ನೊಬ್ಬರಿಗೆ ಕೆಡಕ್ ಮಾಡೋದು. ಇನ್ನೊಬ್ಬರು ವಾಣಿಯಿಂದ, ಶರೀರದಿಂದ, ಮನಸ್ಸಿನಿಂದ ಇನ್ನೊಬ್ಬರಿಗೆ ಹಿತ ಮಾಡೋದಕ್ಕೆ ಇದಕ್ಕೆ ತಪಸ್ಸು ಅಂತಾರ. ನಿನ್ನ ಮಾತಿನಿಂದ ಅವಾಗ ಸಂತೋಷ ಆಗ್ಬೇಕು. ಅಂಥ ಮಾತಿದ್ರೆ ಮಾತಾಡ, ಇಲ್ಲ ಅಂಥ ಕೆಡಕ್ ಮಾತು ಮಾತಾಡಿದಂದ್ರೆ ಅವಾಗ ಅಮಂಗಲ, ಇನ್ನೊಬ್ಬರಿಗೆ ನೋವನ್ನುಂಟು ಮಾಡುವಂಥ ವಾಣಿ ಅಲ್ಲ ಅದು. ಆ ವಾಣಿ ಮಾತಾಡಕ್ಕೆ ಹೋಗ್ಬೇಡ. ಅವಾಗ ಹಿತ ಆಗ್ಬೇಕದು ನೀವು ಹೇಳೋದ್ರಿಂದ. ನಿನ್ನ ಕೃತಿಗಳು ಅವಾಗೂ ಹಿತ ಆಗ್ಬೇಕು. ಶರೀರದಿಂದ ಆಗುವಂಥ ಕೃತಿಗಳು ಹಿತ ಆಗುವಂಥವನ್ನು ಮಾಡು. ಮನಸ್ಸಿನ್ಯಾಗ ಸಹಿತ ಮಾಡಬಾರ್ದು. ಮನಸ್ಸಿನಾಗಿದ್ದಾಗ ಬರ್ತಾವು ಮಾತು, ಮತ್ತು ಶರೀರದಿಂದ ಆಗ್ಬೇಕಾದ್ರೆ ಮನಸ್ಸಿನಾಗ ಆದಾಗ ಬರೋದು. ಮನಸ್ಸಿನಾಗ ತಯಾರಾದಾಗ ಮಾತುಕತೆಗಳಲ್ಲಿ ಬರ್ತೈತಿ. ಮನಸ್ಸಿನಾಗೆ ಬರಬಾರ್ದು. ಮನಸ್ಸಿನಾಗ ಆದದ್ದ ನಿನಗದ ಫಲ ಕೊಡೋದು. ಮನಸ್ಸಿನಿಂದ ಮಾಡಿದ್ದ ಅಂತಾರಲ್ಲ, ಅದಕ್ಕೆ ಮನಸ್ಸ ಬರಬಾರ್ದು. ಈ ಮನಸ್ಸಿನಾಗಿದ್ದ ವಿಚಾರ ಇರಬೇಕು. ಒಳ್ಳೆಯ ವಿಚಾರ, ಒಳ್ಳೆಯ ಭಾವನೆಗಳಿತ್ತು ಅಂದ್ರೆ ಒಳ್ಳೆಯ ಕೃತಿಗಳು, ಒಳ್ಳೆಯ ಮಾತುಗಳು ಬರ್ತಾವೆ. ಮನಸ್ಸಿನಾಗಿದ್ದದ್ದು ಮಾತುಕತೆಗಳಲ್ಲಿ ಬರ್ತೈತಿ. ಅವು ಮಾತಾಡೋದು, ಅವನ ಆಚರಣೆ ನೋಡಿದ್ರೆ ಮನಸ್ಸಿನಾಗ ಏನೈತೆ ಅನ್ನೋದು ಗೊತ್ತೈತಿ. ಅದು ತಲೆಯಾಗಿ ಅದನ್ನು ತುಂಬ್ಕೊಂಡೈತಿ, ಅದಕ್ಕೆ ಹಿಂಗೆ ಮಾಡಾಕ್ತೈತಿ. ಯಾಕೆ ಹಿಂಗೆ ಮಾಡಾಕ್ತೈತಿ ಅಂದ್ರೆ ಒಳಗೆ ಅದನ್ನು ತುಂಬ್ಕೊಂಡು ಕುಂತೈತಿ. ಒಳಗಿಂತ ವಿಚಾರ ನಿನ್ನಲ್ಲಿ ಇತ್ತಂದ್ರೆ ಅವನಲ್ಲಿ ಒಳ್ಳೆಯ ಕೃತಿಗಳು, ಒಳ್ಳೆಯ ಮಾತುಗಳು ಬರ್ತಿರ್ತಾವೆ. ಅವು ಮಾಡಕ್ಕೆ ಹೋಗೋದನೇ ಇಲ್ಲ ಅವನು. ಅದಕ್ಕೆ ಈ ಸಂಸ್ಕಾರ ಆಗ್ಬೇಕಲ್ಲ. ಈ ಸಂಸ್ಕಾರ ಅಂತ ಉತ್ತಮರ ಸಂಘ ಬೇಕು ನಮಗೆ. ಆ ಸಂಘದಾಗ ನಿರಂತರ ನಾವು ತೊಡಗೋದ್ರಿಂದ ನಮ್ಗೆ ಅದಾಕೈತಿ. ಅದಕ್ಕೆ ಅಂತ ಸತ್ಸಂಗದೊಳಗೆ ತೊಡಗು ಅಂತ ಹೇಳೋದು. ಜಡ ಬುದ್ಧಿ ಜಡ ಸಂಘ ಬಿಡೋದು, ಅದು ದಾರಿ ತಪ್ಪಿಸ್ತೈತಿ ನಮ್ಗೆ. ಒಮ್ಮೆಲ್ಲ ಮಾಡಿ ನೋಡಿ ಅಲ್ಲಿ ಅಂತೇಳಿ ಕುಂತ ಹಂಗೆ ಮಾಡಾಕತ್ತೈತಿ, ಹಂಗೆ ಮಾತಾಡಕ್ಕೆ ಹಚ್ತೈತಿ. ಅದು ಸಂಸ್ಕಾರ ಸಂಘದಂತೆ ಸಂಸ್ಕಾರ.
ಅದಕ್ಕೆ ಯಾ ಸಂಘ ಮಾಡಿರ್ತಿ ಅಂತ ಸಂಸ್ಕಾರ ನಿನ್ನಲ್ಲಿ ಆಕೈತಿ ನೋಡಿ. ಆ ಸಂಸ್ಕಾರದಂತೆ ನಿನ್ನ ಜನ್ಮಗಳು ಬರ್ತಾವ. ಅದಕ್ಕೆ ಉತ್ತಮ ಸಂಸ್ಕಾರ ಮಾಡ್ಕೊ. ಸಂಸ್ಕಾರ ಬಹಳ ಮುಖ್ಯ ಇದೆ. ಮಕ್ಕಳಿಗೆ ಅದನ್ನು ಕೊಡ್ಬೇಕು ನಾವು. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟೆ ಅಂದರೆ ಅದು ಜವಾಬ್ದಾರಿ, ಎಲ್ಲ ತಂದೆ ತಾಯಿಗಳ ಜವಾಬ್ದಾರಿ ಅನ್ನೋದು ಅಂತಿದ್ರು. ಉತ್ತಮ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಅವನು ಹಾಳು ಮಾಡಿದಂಗೆ. ನೀನು ಏನು ಸಂಸ್ಕಾರಗಳನ್ನು ಕೊಟ್ಟು ಹಂಗೆ ಹಂಗೆ ಬೆಳಿತಾವ ಮಕ್ಕಳು. ಏನು ಅಂಥವ್ಕೆ ಆ ಟೈಮ್ನೊಳಗೆ ಉತ್ತಮ ಸಂಸ್ಕಾರ ಕೊಟ್ಟು ತಂದೆ ತಾಯಿಗಳು ಬೇಕಲ್ಲ. ಯಾವಾಗ ತಿಳಿದದ್ದು ಮಾಡ್ಕೊತ ಹೋಗ್ಲಿ ಬಿಡ. ಅವನು ಒಳ್ಳೆ ಚಂದ, ಅವು ಏನು ಮಾಡಿದ್ದೆಲ್ಲ ಚಂದ. ಅವಾಗ ಆ ಟೈಮ್ನೊಳಗೆ ಆ ಪೀರಿಯಡ್ನೊಳಗೆ ತಿದ್ದಾಕ ಬರ್ತೈತೆ. ಅವನು ಆ ಪೀರಿಯಡ್ನ್ಯಾಗ ಬಿಟ್ಟೆ ಅಂದರೆ ಸಸಿ ಇದ್ದಾಗ ಬಗ್ಗದ್ದು ಮರವಾಗಿ ಬಗ್ಗೀತೆ. ಬಲ್ತ ಮ್ಯಾಗ ಆ ಪೀರಿಯಡ್ ಏನೈತಲ್ಲ 5 ವರ್ಷದ ಮಟ್ಟ ಜೋಪಾನ ಮಾಡ್ಬೇಕು ಅವನು. 5 ರಿಂದ 15 ವರ್ಷ ಏನೈತಲ್ಲ, 10 ವರ್ಷದ ಅವಧಿ, ಅವಾಗ ಅವನಿಗೆ ತಿದ್ದಿರ್ತದೆ. ಆ ಪೀರಿಯಡ್ನ್ಯಾಗ ಅವಕ್ಕೆ ಬುದ್ಧಿ ಹೇಳು, ಬಡದ ಬುದ್ಧಿ ಹೇಳು. ದಶವರ್ಷಾನಿ ತಾಡಯತ್ ಪಂಚವರ್ಷಾನಿ ಲಾಲಯತ್ ಅಂತ ಅದಕ್ಕೆ ಹೇಳಿ. ಪಾಲನ ಮಾಡವನು, ರಕ್ಷಣಾ ಮಾಡು ಮಕ್ಕಳನ್ನ. 5 ವರ್ಷದ ಮಟ್ಟ ಜೋಪಾನ ಮಾಡು. 5ನೇ ವರ್ಷದಿಂದ ಏನೈತೆ ಅವನು ಕಟದಾರು ಹೇಳವನು ಬುದ್ಧಿ, ದಾರಿ ಸಂಸ್ಕಾರ ಕೊಡವಕ್ಕೆ. ಅವಕರ ಉತ್ತಮ ಭವಿಷ್ಯ ಯಾಕ್ರಿ ನಿರ್ಮಾಣಕ್ಕೆ ಮಾಡಕ್ಕೆ ಹೋಗೋದಿಲ್ಲ ಅವು. ಅಂಥದ್ದು ಮಾಡಬಾರ್ದಂದ್ರೆ ಅವಕ್ಕೆ ಗೊತ್ತಾಗ್ಬಿಡ್ತೈತಿ ಆ ಪೀರಿಯಡ್ನ್ಯಾಗ. ಅದು ಹೌದಿಲ್ಲ. ಈ ದೊಡ್ಡವಾದ ಮ್ಯಾಗ ಹೊಡ್ಯಾಕೆ ಹೋದ ನೆಗಡಿ ಹೋಗ್ಯಾಕ ಚಲೋ. ಇಷ್ಟು ದಿನ ಯಾಕೆ ಬಿಟ್ಟು ಮಗನ ನಾನು ಕಲಿಸಿಬಿಟ್ಟು ಸುಮ್ಮನೆ ಇದ್ದು ಮಾಡುವಾಗ ಈಗ ಇದನ್ನು ಮಾಡತ್ತಿ. ಅವನಕ್ಕಿಂತ ಅವ್ನು ತುಡುಗಾಕನು. ಹೌದಿಲ್ಲ. ತೊಗೊಂಬಾರ್ಲ ಬೇಷಕ್ಕೆ ತೊಗೊಂಬಾರ್ಲ ನೀನು ಕಳ್ಕಳಿಸಿ ಎಲ್ಲ ಮಕ್ಕಳಿಗೆ. ಆ ಮನೆಯನ್ನು ಸಾಮಾನ ಏನು ತುಡುಗು ಮಾಡೋದು ಕಲಿಸಿದೆ ಅಂದರೆ ಬೇಷಾತು ಇದಂತ ತೊಗೊಂಡೆಲ್ಲ ಇಟ್ಕೊಳಕೈತಿ. ಏನಕ್ಕೈತಿ ಪರಿಸ್ಥಿತಿ. ಎಲ್ಲಿ ಹೋದಲ್ಲಿ ಅದು ಆತಿ, ಎಲ್ಲಿ ಹೋದಲ್ಲಿ ಇದನ್ನ ಮಾಡವ. ಯಾಕ್ರಿ ಯಾರ ಮನ್ಯಾಗ ಹೋದ್ರೂ ಸುಧಾ ಕಡೆಗೆ ಮೊಬೈಲ್ ಕಿಶೆದಾಗ ಇಟ್ಕೊಂಡ್ಬಂದು ಯಾರ ಇಟ್ಟಲ್ಲಿ. ಹೌದಿಲ್ಲ. ಮನ್ಯಾಗ ಇಟ್ಟಿರ್ತಾರೆ ಸಾಮಾನುಗಳು. ಎಷ್ಟು ಮಂದಿ ಇಲ್ಲ, ಎಷ್ಟು ಮಂದಿ ಹೆಣ್ಮಕ್ಳು ಅಂಥವ್ರೆಲ್ಲ ತೊಗೊಂಡು ಬರ್ತಾವ. ಮೊಬೈಲ್ ಹೋದದು ಕಿಶೆದಾಗ ಇಟ್ಕೊಂಡು ಕಡೆಗೆ ಮಲ್ಕಟ್ನಾಗ ಇಟ್ಕೊಂಡಿದ್ದು. ನಮ್ಮಲ್ಲಿ ಹೆಸರು ಹೇಳುದಿಲ್ಲ. ಹೋಗಿ ಹುಡುಕ್ಯಾಡಕೈತ್ಕೂಲೆ ಪೈಖಾನ್ಯಾಗ ಹೋಗೋದು ಬಂದ್ಲಕ್ಕೆ ನಾನು ಸಿಗ್ತೇನೆ ಅಂತೇಳಿ ಹೆಸರು ಹೇಳುದಿಲ್ಲ. ನಮ್ಮಲ್ಲಿ ಹೆಣ್ಮಗಳ ಮನೆ ಓಪನಿಂಗ್ ಮಾಡಕ್ಕೆ ಕರೆದ್ರೆ ಓಪನಿಂಗ್ ಮಾಡೋ ಮೊಬೈಲ್ ಇಟ್ಕೊಂಡು ಹೋಗಿ ಅದು ಅವ ಮೊಬೈಲ್ ಇದನ್ನು ಹೊಡ್ಯಾಕತ್ತಾರೆ. ನಂಬರ್ ಹೊಡ್ಕಲೆ ಅದು ಕಾಯಿನ್ ಹಾಕತ್ ಒಳಗೆ ಇಟ್ಕೊಂಡಾಕೆ ಪೈಖಾನ್ಯಾಗ ಹೋದಕ್ಕೆ ಹೋಗೋದು ಬಂದ್ಬಿಟ್ಲ. ನನಗೆ ಬರ್ತೈತಿ ಇದು ಅಂತೇಳಿ. ಇಂಥವ್ರು ಅದಾರ. ಇಂಥ ಸಂಸ್ಕಾರ ಮಕ್ಕಳಿಗೆ ಕಲಿಸಿರಿ ಏನಾಕೈತಿ. ಎಂಥ ಬೀಜ ಇರ್ತೈತಿ ಅಂಥ ಫಸಲು ಬರ್ತೈತಿ. ಹೌದಿಲ್ಲ. ನೂಲಿನಂತೆ ಸೀರೆ ಅಂತಾರಲ್ಲ, ಎಂಥ ನೂಲು ಇರ್ತೈತಿ ಅಂಥ ಸೀರೆ ತಯಾರಾಕೈತಿ ನನಗೆ. ಹೌದಿಲ್ಲ. ಹಂಗಾಗಿ ಮಕ್ಕಳಿಗೆ ಅಂಥ ಸಂಸ್ಕಾರ ತಾಯಿ ಅಂಥ ಸದ್ಗುಣಗಳ ಉಳ್ಳಂಥ ಮಕ್ಕಳಿಗೆ ಅಂಥವನ್ನು ಕೊಟ್ಬಿಟ್ರೆ ಅಂತ. ಅದಕ್ಕೆ ಹೇಳ್ಯಾರ ಅವ್ರು, ಸದ್ಗುಣ ತಾಯಿ ಮಗಳ ಮಾಡಿಕೊಳ್ಳಯ್ಯ ಅಂತ. ನಾವು ಉಳ್ಕಿದ್ದು ನೋಡ್ತೇವೆ, ಒಳ್ಳೇದನ್ನ ನೋಡುದಿಲ್ಲ ನಾವು. ಬರೀ ಚಂದ ಛಾಯ ನೋಡ್ತೇವಿ. ಸದ್ಗುಣ ಸಂಪನ್ನರು ಯಾರದ ನೋಡ್ಕೊ, ಅವ್ರ ಸಂಸ್ಕಾರ ಹೆಂಗೈತಿ, ಉತ್ತಮ ಸದ್ಗುಣಗಳು ಅದಾವಿಲ್ಲೋ ಅದನ್ನು ನೋಡುದಿಲ್ಲ ನಾವು. ಬರೇ ಅದನ್ನು ಹೊರಗಿಂದ ಅಟ್ಟ ಆಡಂಬರ ತಳಕ ಬಳಕ ನೋಡ್ತೇವೆ ನಾವು. ಅದ್ರ ಪರಿಸ್ಥಿತಿ ಮುಂದೆ ಏನಾಕೈತಿ. ಒತ್ತಾಲಿ ಬಿಡೋ ಮರಣ್ಣ ಇದಕ್ಕೆ ಮಾಡ್ಕೊಂಡು ಹಿಂಗೆ ಅಣುಲಿ ಉಂಡವ್ರು ಎಷ್ಟೋ ಮಂದಿ ಇದ್ದಾರೆ ನೋಡ್ರಿ. ಹೌದಿಲ್ಲ. ಒಳ್ಳೆಯ ಗುಣಗಳು, ಒಳ್ಳೆಯ ಸಂಸ್ಕಾರವಂತರ ಇದ್ದಲ್ಲಿ ನೋಡು. ಅದಕ್ಕೆ ಹೇಳ್ಯಾರ ಸದ್ಗುಣ ತಾಯಿ ಮಗಳು ಮಾಡಿಕೊಳ್ಳಯ್ಯ ಅಂತ. ತಾಯಿ ನೋಡಿ ಯಾಕ್ರಿ ಅಂಥ ಮಕ್ಕಳು ಎಲ್ಲಿಯೊಬ್ಬರು ಅಪರೂಪ. ಅವರು ಆ ಬೆಳೆದಿರೋ ಜಾಗ ಏನಾಯ್ತತೆ ಅಂತ ಅಲ್ಲಿ ಬೆಳೆದಿರೋದಿಲ್ಲ. ಅವ್ರು ಒಳ್ಳೆಯವ್ರು ಇರ್ತಾರೆ, ಹಂಗೂ ಇರ್ತಾರೆ. ಅವ್ರು ಬೇರೆ ತಮ್ಮದಲ್ಲಿ ಬೆಳೆದಿರ್ತೀವಿ ಅಂದ್ರೆ ಅವಕ್ಕೆ ಒಳ್ಳೆ ಸಂಸ್ಕಾರ ಆಗಿರ್ತೈತಿ. ಹೌದಿಲ್ಲ. ಅಂಥ ಸಂಸ್ಕಾರ ಅಂಥ ವಾತಾವರಣದವ್ರು ಬೆಳೆದು ಅಂದ್ರೆ ಅದು ಬೆಳಿತಾವೆ. ಆಕಳಿದ ಎಮ್ಮಿ ಕೂಡ ಅದು ಆಕಳನ್ನು ತಿನ್ನಕ್ಕೆ ಚಾಲು ಮಾಡ್ತಂತೆ. ಹೌದಿಲ್ಲ.
ಹಂಗೆ ಚಲೋ ಸಂಸ್ಕಾರ ಇದ್ದವರು ಹೀನ ಸಂಸ್ಕಾರಗಳು ಸಂಘ ಮಾಡಿದ್ಕೂಲೆ ಅವು ತನ್ನ ಏನಪ್ಪ ಹೆಂಗಿದ್ದು ಹಂಗಾಗಬಾರ್ದು. ಉತ್ತಮ ಸಂಸ್ಕಾರವಂತರ ಅಂತ ಸಂಘ ಮಾಡಿ ಅದು ಪರಿಣಾಮ ಆಗೈತಿ ಇರ್ತದೆ ನಮಗೆ. ಉತ್ತಮ ಸಂಸ್ಕಾರ ನಮ್ಮನ್ನು ಅದು ಸುರಕ್ಷಿತವಾಗಿ ನಮ್ಮ ಜೀವನ ಏನೈತಲ್ಲ, ಬೇಕಾದಲ್ಲಿ ನೀ ಇದ್ರು ನಿನ್ನ ಜೀವನ ಜಗತ್ತಿನ ತುಂಬ ಅಡ್ಡಾಡಿದ್ರು ನಿನಗೆ ಯಾವ ಬಾಧೆ ಆಗೋದು. ಉತ್ತಮ ಸಂಸ್ಕಾರ ಮಾಡ್ಕೊಂಡ ಅದಕ್ಕಂಥದ್ದು ಮಹಾತ್ಮರ ಸಂಘದಿಂದ ನಮಗೆ ಉತ್ತಮ ಸಂಸ್ಕಾರ, ಸಂಘದ ಬಹಳ ಮಹತ್ವದ ಅದನ್ನು ನಾವು ಕಲಿಬೇಕಾಗೈತಿ ಮಹಾತ್ಮರ ಸಂಘದಿಂದ. ಅವ್ರು ಯಾಕೆ ಆ ಸ್ಥಿತಿ ಅಂಥ ಸಂಘದಾಗ ಬೆಳೆದಾರ? ಹಿಂದಿನ ಜನ್ಮಗಳೆಲ್ಲ ಅದರಾಗ ಬೆಳೆದ ಸಂಘ, ಸಂಗತಿ ಫಲ ಅಂತಾರಲ್ಲ. ನಮ್ಮ ವೃತ್ತಿ ಎಲ್ಲಿ ಅದಾವ ನೋಡ್ರಿ, ಆ ಕಡೆ ಎಳಿತೈತಿ ಅಂದ್ರೆ ಅಂಥ ಸಂಘದಾಗ ಮಾಡಿ 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 ಆ ಕಡೆನೇ ಇಳಿಸ್ತೈತಿ ನಾವು. ಅಂಥದ್ರಾಗ ಬಂದುಬಿಟ್ಟಿವಿ ನಾವು. ಏನು ಅದಕ್ಕೆ ಅಂಥವ್ರ ಸಂಘ ಮಾಡಿ ನೋಡ, ಸಾಧು ಸತ್ಪುರುಷರ ಸಂಘ ಮಾಡಿ ನೋಡ ಅಂತ ಯಾಕೆ ಹೇಳ. ಅಂಥವ್ರ ಸಂಘ ಮಾಡಿದ್ರೆ ನಿನಗೆ ಇಷ್ಟೆಲ್ಲ ತೊಂದರೆ ಹಾಕಿದ್ದಿಲ್ಲ, ದುಃಖ ಯಾಕೆ ಹಾಕಿತ್ತು? ಒಳ್ಳೆಯವರ ಸಂಘ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಆ ವಿಷದಂತೆ ಸರ್ವಜ್ಞ ಅಂದ. ದುರ್ಜನರ ಸಂಘ ಮಾಡಕ್ಕೆ ಹೋಗಬೇಡ. ದುಡ್ಡು ಕೊಟ್ಟ ದೂರ ಆಗೋ ನಮಸ್ಕಾರಪ್ಪ ನಿನಗೆ, ಹೌದಿಲ್ಲ? ಏನು ಕೊಟ್ಟರು ಬೇಡಪ್ಪ ನಿನ್ನಂಥವ್ರ ಸಂಘ ಬೇಡ, ನಾನೇ ಕೊಡ್ತೇನೆ ತೊಗೊಂಡು ನಮ್ಮ ಕಡೆಕಾಗಿ ನಿಮ್ಮ ಮೊದಲ ದುಡ್ಡು ಕೊಟ್ಟ ದೂರ ಆಗ್ಬೇಕಂತ. ತ್ಯಾಗ ಮಾಡಿ ಆದರೂ ನೀನು ಸಜ್ಜನರ ಸಂಘವನ್ನು ಮಾಡಿ. ಎಲ್ಲ ಹೋದರೂ ಅಡ್ಡಿಲ್ಲ, ಅವ್ರ ಸಂಘ ಸಿಕ್ಕರೆ ಸಾಕು. ಏನು ಅದಕ್ಕೆ ತ್ಯಾಗ ಬೇಕು. ಉತ್ತಮರ ಸಂಘ ಬರ್ಬೇಕಾದ್ರೆ ಇದ್ರ ವ್ಯಾಮೋಹ ಕೈ ಬಿಟ್ಟಾಗ ಬರ್ತೈತೆ. ನಾವು ಬಾಳೆ ಕೆಡ್ತೈತೆ ಅನ್ನೋಂಗೆ ಅದು ಹೋಗೋಕ್ಕಾಗೋದಿಲ್ಲ ಮನಸ್ಸು. ಯಾಕ್ರಿ ಯಾವಾಗಲೂ ಸಜ್ಜನ ಸಂಘದಾಗಿದ್ದು ನಾವು ಆ ಸಂಸ್ಕಾರ ಮಾಡ್ಕೋಬೇಕನ್ನೋ ಉತ್ಕಟ ಇಚ್ಛಾ ಬೇಕಲ್ಲ. ನಿನಗೆ ಅದು ಆಗೇತಿ ಇರ್ತೈತಿ, ಉತ್ಕಟ ಇಚ್ಛಾ ಇತ್ತಂದ್ರೆ ಎಳ್ಕೊಂಡು ಹೋಗ್ತೈತಿ ನಿನ್ನ ಅಲ್ಲಿ. ಏನು ಅದ ಇಚ್ಛಾನ ನಿನ್ನ ಅಲ್ಲಿ ಓದ್ ಹಸ್ತದೆ. ಅದರ ಸದಿಚ್ಛೆಯನ್ನು ಮಾಡುವಂಥ ಏನು ಒಳ್ಳೆ ಇಚ್ಛಾ ಇರಲಿ ನನಗೆ, ಏನು ಈ ಕಾಮ ಇರಲಿ, ಏನು ಇಂಥ ಒಂದು ಬಯಕೆಗಳು ಇರಲಿ ನನಗೆ. ಒಳ್ಳೆಯದ ಸಂಘ ಮಾಡ್ಬೇಕಪ್ಪ, ನಾನು ಸಂಸ್ಕಾರ ಮಾಡ್ಕೋಬೇಕು, ಜನ್ಮ ಸಾರ್ಥಕ ಮಾಡ್ಬೇಕು ಅನ್ನುವಂಥ ಕಾಮ ಇರಲಿ ನನಗೆ. ನಾನು ಇದ್ರಾಗ ಮುಂದುವರಿಬೇಕು, ವಿಷಯ ಸಂಗ್ರಹ ಮಾಡಬೇಕು, ವಿಷಯ ಭೋಗ ಮಾಡಬೇಕು ಅನ್ನೋ ಕಾಮ ಅದನ್ನು ತೆಗೆದೊಗ್ಯೋದು. ಅದು ನಿನ್ನನ್ನು ನಾಶ ಮಾಡ್ತೈತಲ್ಲ. ನಿನ್ನ ಜೀವನ ಆಯುಷ್ಯ ಎಲ್ಲ ವ್ಯರ್ಥ ಆತಲ್ಲೋ. ಇದ್ರ ಬೆನ್ನು ಹತ್ತಿದ್ವಿ ನಾವು, ಗೊತ್ತಾಗಲಿಲ್ಲ. ಗೊತ್ತಾಗಲಿಲ್ಲ ಬಿಡ್ರಿಪ್ಪ, ನಾವು ವಯಸ್ಸಾಗಿದ್ದಾಗ ಇಂಥವ್ರು ಕೂಡ್ತಿ ಹಿಂಗಾತ. ಅದು ಉಳಿಬೇಕಲ್ಲ. ಯಾಕ್ರಿ ಈಗಟ್ಟು ಕೇಳಿದೆ, ಒಂದೆರಡು ದಿನ ಕೇಳಿದೆ, ತಿಂಗಳಾನ್ಗಟ್ಲೆ ಕೇಳಿದೆ, ಮತ್ತು ಮರನೇ ದಿನ ಅಂಥವ್ರ ಜಡ ಬುದ್ಧಿ ಜಡ ಸಂಘ ನಮ್ಮನ್ನು ಆ ಕಡೆ ಇಳಿಸ್ತೈತಿ. ಎದರ ಸಂಘ ನಿನಗೆ ಪ್ರಬಲ ಇರ್ತೈತಿ ಅತ್ತ ಇಳಿಸ್ತೈತಿ ನೋಡ್ರಿ ಅದು. ಏನು ಅದಕ್ಕೆ ಸಣ್ಣೊಂದಿರ್ತ ಮಕ್ಕಳಿಗೆ ಅಂತ ವಾತಾವರಣದೊಳಗೆ ಬೆಳೆಸಬೇಕು ಅಂತ ಯಾಕಿಲ್ಲ ಅವರು. ಕುಂತಾಡುವಾಗಿನ ಬುದ್ಧಿ ಕುಣಿಗೆ ಹೋಗೋ ತನಕ ಅಂತಾರಲ್ಲ. ಅದಕ್ಕೆ ಶೈಶವೇ ಅಭ್ಯಸ್ತ ನಾವು ಇಂಥ ಉತ್ತಮದ ಸಂಘ ಸಂಸ್ಕಾರಗಳನ್ನು ಕೊಡಬೇಕು ಅನ್ನೋದು. ಮಕ್ಕಳನ್ನ ಸಹಿತ ಮಹಾರಾಜರು ಗುರುಕುಲದೊಳಗೆ ಇಡ್ತಿದ್ರು. ಅಲ್ಲಿ ಆ ಸಂಸ್ಕಾರವನ್ನು ಹೊಂದಲಿ ಅವು ಅಂತೇಳಿ. ಮನೆಯೊಳಗೆ ಇರುವುದಿಲ್ಲ ಅದು ಹಂಗೆ. ಯಾಕ್ರಿ ಬರೇ ವಿಷಯದ ವ್ಯವಹಾರ ಇವ ಮಾತು. ಅಲ್ಲಿ ಅಂತಲ್ಲಿ ಬೆಳೆದು ಅಂದ್ರೆ ಮಕ್ಕಳಿಗೆ ಭದ್ರವಾದಂಥ ಜೀವನ ಅಲ್ಲಿ ರೂಪ ಅಲ್ಲಿ ತಯಾರಾಗಿ ಬಿಡ್ತಾವಲ್ಲಿ ಮಕ್ಕಳೆಲ್ಲ. ಏನು ಬೇಕಾದಂಥ ಅವಧಾನಂದ್ರೆ ಸುಧಾ ಅಲ್ಲಿ ಬದಲಾವಣೆ ಆಕ್ಕವು. ಸಂಸ್ಕಾರ ಅಲ್ಲಿ ವಾತಾವರಣ ತಕ್ಕಂಗೆ ಅಲ್ಲಿ ಬೆಳಿತಾವು. ಅದಕ್ಕೆ ಅಲ್ಲಿ ಇಡ್ತಿದ್ರು ಮಕ್ಕಳನ್ನ. 5 ವರ್ಷಕ್ಕೆ 6ನೇ ವರ್ಷಕ್ಕಂದ್ರೆ ಅಲ್ಲಿ ಅಂಥ ಸತ್ಸಂಗದೊಳಗೆ ಅವನಲ್ಲಿ ಗುರುಕುಲದೊಳಗೆ ಬೆಳೆಸ್ತಿದ್ರು ಅವನ್ನ. 25 ವರ್ಷದವರೆಗೆ ಬ್ರಹ್ಮಚರ್ಯ ಆಶ್ರಮ ಬೇಕು ಅಂದಾಗ ಅಂಥವ್ರ ಮಹಾತ್ಮರ ಸಂಘದೊಳಗೆ ಅವನು 25 ವರ್ಷ. ಅಜ್ಜಾರು ಹೇಳ್ತಿದ್ರು, 5 ವರ್ಷದಾಗಿದ್ದಾಗ ಕೂಡ ನನ್ನ ಕೈಯಾಗ ಹೆಂಗೆ ಮಾಡ್ತೇನೆ ನೋಡವನು. ಏನು ನನ್ನ ಕೈಯಾಗ ಬಂದು ಅಂದ್ರೆ ಎಲ್ಲ ಮೂರ್ತಿನೇ ಆಗ್ಬೇಕು ಅವನು. ಹೌದು, ಈಗೆಲ್ಲ ಬಂತು ಬಿಟ್ಟಾವು. ಯಾಕ್ರಿ ಇವು ತಿದ್ದುದು ಕಠಿಣ. 5 ವರ್ಷದಾಗಿದ್ದಾಗ 25 ವರ್ಷದವರೆಗೆ ಅವನ್ನೆಲ್ಲ ಅಲ್ಲಿ ಇತ್ತೆ ಅಂದ್ರೆ 30 ವರ್ಷಕ್ಕೆ ಬಂತಂದ್ರೆ ಅಗದಿ ಅವಾಗ ಅವ ಎಲ್ಲಿದ್ರು ಗೃಹಸ್ಥ ಜೀವನ ಮಾಡಿಸಿದ್ರು ಅವಾಗೇನು ಬಾಧೆ ಆಗೋದು ನಾವು. ಏನು ಅದಕ್ಕೆ ಹೇಳ್ಯಾರು 25 ವರ್ಷದವರೆಗೆ ಬ್ರಹ್ಮಚರ್ಯ ಆಶ್ರಮ. ಅದರೊಳಗಿದ್ದ ಸಂಸ್ಕಾರ ಮಾಡ್ಕೊಂಡ್ರೆ ಹತ್ತೈತೆ.
ಅಲ್ಲಿ ಸೇವಾದಿಗಳನ್ನು ಮಾಡಬೇಕು ಅನ್ನೋದು, ಅಲ್ಲಿ ಹೆಂಗೆ ನಡ್ಕೋಬೇಕು, ಎಂಥ ಪ್ರಸಂಗದೊಳಗೆ ಹೆಂಗೆ ಅಲ್ಲಿ ಹೆಂಗೆ ನಡ್ಕೋಬೇಕು ಅನ್ನುವಂಥ ಸಂಸ್ಕಾರ ಆಗಿಬಿಟ್ಟಿರ್ತೈತೆ ನಮಗೆ 25 ವರ್ಷದಾಗ. ಅಂದ್ರೆ ಏನು ಅಲ್ಲಿ ಎಲ್ಲ ವಿದ್ಯೆಗಳ ಅಲ್ಲಿ ಪರಿಪೂರ್ಣ ಆಕೈತೆ ನಮಗೆ. ಲೌಕಿಕ ವಿದ್ಯೆ ಇದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಗೊತ್ತಿರ್ತೈತೆ ನಮಗೆ. ಅಲ್ಲಿ ಕಲಿಸ್ತಿದ್ರು ಎಲ್ಲ ವಿದ್ಯೆಗಳನ್ನು. ಮುಖ್ಯವಾಗಿ ಇದು ಏನು ಬ್ರಹ್ಮವಿದ್ಯೆ ಅಲ್ಲಿ ನಡೀತಿತ್ತು, ಪರಾವಿದ್ಯೆ ಅಂತಾರೆ. ಬರೀ ಅದನ್ನು ಬಿಟ್ಟು ನಾವು ಇವು ಲೌಕಿಕ ವಿದ್ಯೆ ಬರೀ ಅಪರಾವಿದ್ಯೆ ಇದನ್ನು ಕಲಿತು ಯಾರ್ಯಾರು ಹೆಟೆಡ್ ಶಿಲ್ಪಿಗಳಾಗಿ ನೋಡಿ. ಏನು ಅದನ್ನು ಕಲ್ತವ್ರೆಲ್ಲ ಏನಾಗ ವಿಶ್ವವಿದ್ಯಾಲಯ ಕಲ್ತು ಬಂದು ಎಲ್ಲ ಬೆದಿಗೆ ಬಂದು ದನದ ಗತಿ ಹಂಗೆ ತಿರುಗ್ತಾವ ಅಂತಿದ್ರು. ಹಂಗೂ ಹೆಣ್ಣು ಗಂಡು ಗೊಳೇ ಅಂತ ಒಂದು ಶಾಲಿ ಕಲ್ತ್ರಿ ಏನು ಮಾಡೋ, ಅದನ್ನು ಕಲ್ತು ಏನು ಮಾಡೋ, ಬರೀ ಇಂದ್ರಿಯ ಮಜಾಕ್ ಬೆಂಡ್ ಹತ್ತಿ ನೀವು ಜೀವನ ಎಲ್ಲ ಹಾಳು ಮಾಡ್ಕೊಂತೀಯಲ್ಲ. ಅವತಾರಿ ಪುರುಷರು ಆ ವಿದ್ಯೆಯನ್ನು ಕಲ್ತರು ಅಂಥವ್ರಲ್ಲಿದ್ದು. ಸಾಂದೀಪ ಮುನಿಗಳ ಹತ್ರ ಕೃಷ್ಣ, ವಶಿಷ್ಠರ ಹತ್ರ ರಾಮ, ಅಲ್ಲಿ 25 ವರ್ಷಗಟ್ಟಲೆ ಅಲ್ಲಿ ಕಾಲಗಳದ ಅಭ್ಯಾಸ ಮಾಡಿ ಅವರು ಅವತಾರಿ ಪುರುಷರನ್ನು ಅವರು ಅಲ್ಲಿ ಸೇವಾ ಮಾಡಿದರು. ಅವ್ರಿಗಿಂತ ಹೆಚ್ಚಿನ ಅವ್ರು ಪಾಣಿ ಒಂದು ಇದ್ದಲ್ಲೇ ಬಂದು ಹೇಳ್ತಾವ್ರು ನೋಡಿ ನಿಮ್ಗೆ. ಕರ್ಸೋನಾಳ ಅವ್ರನ್ನ ಇಲ್ಲೇ ಬರ್ತಾರೆ ಅವರು ಸ್ವಾಮಿ, ಹೌದಿಲ್ಲ? ಹುಡುಕೊಂತ ಹೊಕ್ಕಿದ್ರು ಅವಾಗ ಅಂಥ ಗುರುಗಳು ಎಲ್ಲಿದಾರ, ಹೆಂಗಾದ್ರೆ ನಮಗೆ ಸಿಕ್ಕಾರ. ಬುದ್ಧ ಹುಡುಕ್ಯಾಡಿದ, ಯಾರು ಸಿಗ್ಲಿಲ್ಲ ಅವ್ನಿಗೆ ಸಮರ್ಪಕವಾಗಿ ಅವಾಗ ಮಾರ್ಗದರ್ಶಕರು. ಭಾಳ ಪ್ರಯತ್ನ ಮಾಡಿದ. ಮುಮುಕ್ಷತ್ವ ಐತೆ ಅಂದ್ರು ಮಹಾಪುರುಷರ ಆಶ್ರಯ ಸಿಗೋದು ಭಾಳ ದುರ್ಲಭ. ಮುಮುಕ್ಷತ್ವ ಬಂದಾಗ ಮಹಾಪುರುಷರ ಆಶ್ರಯ ಸಿಗೋದು ಭಾಳ ದುರ್ಲಭ. ಸಿಕ್ಕಾಗ ಅವಾಗ ಅದು ಸರಳಕೈತಿ. ಉತ್ಕಟ ಇಚ್ಛಾ ಐತಿ ಕರೆ, ಆದ್ರಂಥವ್ರು ಮಾರ್ಗದರ್ಶಕರು ಸಿಗಲಿಲ್ಲ. ಬುದ್ಧಗೆ ಹಂಗೆ ಸಿಗ್ಲಿಕ್ಕೆ ಅವ ಭಾಳ ಅಭ್ಯಾಸ, ಭಾಳ ತ್ರಾಸ ಮಾಡ್ತಾವ. ಎಲ್ಲ ನಮೂನಿ ಮಾಡಿ ನೋಡ್ಕೊಂಡು ಕಡೀಕ ಒಂದು ಇದಕ್ಕೆ ಬಂದು ಸ್ವತಃ ತಾನ ವಿಚಾರ ಮಾಡಿದ, ಭಾಳ ಪ್ರಯತ್ನ ಮಾಡಿದ ಬುದ್ಧ. ಅದಕ್ಕೆ ಅಭ್ಯಾಸ ಭಾಳ ಮಾಡ್ಬೇಕಾಗತ್ತೆ ನಿರಂತರ. ಮಹಾತ್ಮರ ಸಂಘ ಇದ್ರೆ ಅಗದಿ ಸುಲಭ, ಸಿಕ್ಕರೆ ನಿನಗೆ ಭಾಳ ಸರಳ. ನಿನಗೆ ಏನೋ ಪುಣ್ಯ ಇದ್ರೆ ಅಂಥವು ಸಿಗ್ತಾವ ನಿಮ್ಗೆ. ಅದು ಇಲ್ಲದಕ್ಕೆ ನಮಗಿದು ಕಠಿಣ ಆಗೈತಿ ಇಷ್ಟ. ಮಹಾತ್ಮರ ಸಂಘ ನಮಗೆ ಇಲ್ಲದಕ್ಕೆ ಭಾಳ ಕಠಿಣ ಆಗೈತಿ. ನಮಗೆ ಸಂಘ ಇದ್ರೆ ಇದೇ ಸುಲಭವಾಗಿ ನಮಗಿದನ್ನು ಹೊಂದಲಿಕ್ಕೆ ಸಾಧ್ಯ. ಸಂಗತಿ ತಪ್ಪಿದ್ದರಿಂದ, ಅಂಥವ್ರ ಸಂಘ ಇಲ್ಲದ್ದರಿಂದ ನಮಗಿದು ಕಠಿಣ ಹಾಕೊಂಡ್ಕೊಂತೈತಿ. ಹಗರಿಲ್ಲ ಬಿಡಪ್ಪ ಅದು ಯಾವಾಗಲೂ ಅಂಥವ್ರ ಸಂಘದಾಗ ಇದ್ದಿದ್ರೆ ಅಗದಿ ಸುಲಭ ಆಗ್ತೈತಿ. ಅದಕ್ಕೆ ಅವರ ಸಂಘವನ್ನು ಮಾಡಿ, ಹೆಂಗಾರ ಮಾಡಿ ಅವ್ರ ಸಂಘವನ್ನು ಮಾಡಿ. ಅದನ್ನು ಮಾಡಕ್ಕೆ ತಯಾರಿಲ್ಲ ಅವ್ರ ಸಂಘ. ಅಲ್ಲೇನು ಮಾಡೋದು, ಇದನ್ನು ಬಿಟ್ಟು ಈ ಕಡೆ ಎಳಿತೈತೆಲ್ಲ ವಾಸನ ಹೇಳ್ಕೊಂಡು ಹೋಗ್ತೈತೆ. ಅದು ಬೇಕಾದಂಥ ಅವಧಾನ ಸುಧಾ ಮೋಹಕ್ಕೆ ಹಾಕ್ತೈತೆ. ಅದು ಉನ್ನತ ವಿಚಾರ ಎಲ್ಲ ಗೊತ್ತೈತಿ ಬಿಡೋದು, ಗುರುವಿನ ಮಾರ್ಗದರ್ಶನ ಬೇಕು. ಇಲ್ಲ ಅಂದ್ರೆ ಕೆಟ್ಟ ಹೋಗ್ತೀನಿ. ಎಲ್ಲ ವೇದ ಉಪನಿಷತ್ತುಗಳನ್ನು ನಾ ಕಂಠ ಪಾಠ ಮಾಡೇನಂದ್ರು ಅಂಥ ಸದ್ಗುರುವಿನ ಮಾರ್ಗದರ್ಶನ ನಮಗೆ ಬೇಕು. ಹೆಜ್ಜೆ ಹೆಜ್ಜೆಗೂ ಗುರುವಿನ ಮಾರ್ಗದರ್ಶನ ಬೇಕು. ನಾ ಬೇಕಾದಂಗೆ ಶಾನೆ ಅದೇನಂದ್ರೆ ಸುಧಾ ನೀನು ಅದು ಮಾರ್ಗದರ್ಶನ ಇರಲಿಲ್ಲ ಅಂದ್ರೆ ಹಾಳಾಗಿ ಹೋಗಿ ಕೆಟ್ಟ ಹೋಗಿ ಅಂತ ದಾರಿ ತಪ್ಪಿಸಿ ಬಿಡ್ತೈತೆ ಅದು ನಿನ್ನ. ಅದಕ್ಕೆ ಗುರುವಿನ ಮಾರ್ಗದರ್ಶನ ನಮಗೆ ಬೇಕು. ಅದು ನಮ್ಮನ್ನು ದಾರಿ ತಪ್ಪಿಸೋದಿಲ್ಲ. ಅವ್ರ ಮಾರ್ಗದರ್ಶನ ಇತ್ತು ಅಂತ ಎಚ್ಚರಗೊಳಿಸ್ತಾರೆ ಅವರು. ನೀ ಬೇಕಾದಂಗೆಲ್ಲ ತಿಳಿದಿರ್ಬೋದು, ಯಾಕ್ರಿ ಅದನ್ನು ಮೊದಲಿನ ಇವೇನದಾವಲ್ಲ ಅದು ಸೆಳವು ಎಳ್ಕೊಂಡು ಹೋಗಿ ನಿನ್ನ ಮತ್ತೆ ಮೋಹಕ್ಕೆ ಆಗ್ತದೆ. ಅದಕ್ಕೆ ಯಾವಾಗಲೂ ಅವ್ರ ಮಾರ್ಗದರ್ಶನ ಇತ್ತು ಅಂದ್ರೆ ನಿನಗೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಸಿಗ್ತೈತಿ. ಆ ಸ್ಥಿತಿ ಅನುಭವ ಮಾಡ್ಕೊಳಕ್ಕೆ ಬರ್ತೈತೆ ನಿನಗೆ. ಅದಕ್ಕೆ ಅಂಥ ಸಂಘವನ್ನು ಬಿಡಬಾರ್ದು ಅಂತ. ಪ್ರಾಣ ಹೋಗ್ತೈತಿ ಅಂದರೂ ಆ ಸಂಘವನ್ನು ಬಿಡಬಾರ್ದು ಅಂತ. ಬಿಡು. सकल साधु संत